ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹೂಣಂ ಏಸೋ ಪಂಚನಮೋ ಯಾರೋ ಸೌವಪ್ಪಾವಪ್ಪಣಾಸಣೋ ಮಂಗಲಾಣಂಚ ಸೌವೇಸಿಂ ಪಢಮಂ ಹವೈ ಮಂಗಲಂ ಪಢಮಂ ಹವೈ ಮಂಗಲಂ. झेलाता श्री गौतम गुरु ने वीर प्रभु के वाणी को सूत्र रहे पर परंपरा से नमन करूँ जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को. पंच परमेश्वरी भगवान की जय. जिनवाणी माता की जय. आचार्य भगवान श्री विद्यासागर मुनि महाराज की जय. आचार्य भगवान श्री समय सागर जी मुनि महाराज की जय. परम पूज्य निर्यापक श्रमण मुनि श्री निमसागर मुनि महाराज की जय. परम पूज्य श्री प्रशांत सागर मुनि महाराज की जय. समस्त आचार्य संघ की जय. परम पूज्य मुनि श्री ಸೆಲೆಕ್ಟರ್ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಅಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಅಸಾಧಾರಣವಾದಂತಹ 5 ಭಾವಗಳ ಉತ್ತರ ಭೇದಗಳು ಮತ್ತು ಮುಖ್ಯ 5 ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ, ಇವು ಅಸಾಧಾರಣವಾದಂಥ ಭಾವಗಳು ಅಂತ ಹೇಳಿದ್ದಾರೆ. ಇವುಗಳ ಉತ್ತರ ಭೇದಗಳನ್ನೆಲ್ಲ ಸೇರಿ 53 ಭಾವಗಳಾಗ್ತವೆ. ಅವುಗಳನ್ನೇ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ತಿಳಿಯುವಂತಹ ಪ್ರಯತ್ನ ಮಾಡುತ್ತಿದ್ದೇವೆ. ಆ ಪೈಕಿ ಈ ಹಿಂದೆ ನಾವು ಈ 5 ಭಾವಗಳ ಲಕ್ಷಣಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಔಪಶಮಿಕ ಭಾವ ಅಂದ್ರೆ ಏನು ಇತ್ಯಾದಿ ವಿಷಯಗಳನ್ನು ನೋಡಿದ್ದೇವೆ. ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ನೋಡುವುದಾದ್ರೆ ಆ 5 ಭಾವಗಳು ಅಂದರೆ ಏನು ಅನ್ನುವಂಥದ್ದನ್ನ. ಔಪಶಮಿಕ ಭಾವ ಅಂತಂದ್ರೆ ಕರ್ಮದ ಉಪಶಮನದಿಂದ ಅಥವಾ ಕರ್ಮದ ಉಪಶಮನಕ್ಕೆ ಯಾವ ಭಾವ ಕಾರಣವಾಗಿದೆಯೋ ಅದು ಔಪಶಮಿಕ ಭಾವ. ಕರ್ಮದಲ್ಲಿ ಕರ್ಮ ನಷ್ಟವಾಗಿ ಹೋಗುವಂತಹ ಯಾವ ಭಾವವಿದೆಯೋ ಅಥವಾ ಕರ್ಮದ ನಷ್ಟವಾದ ನಂತರ ಯಾವ ಭಾವವಿದೆಯೋ ಅದು ಕ್ಷಾಯಿಕ ಭಾವ. ಕರ್ಮದಲ್ಲಿ ಕ್ಷಯ, ಉಪಶಮ ಮತ್ತು ಉದಯ 3 ಅವಸ್ಥೆಗಳನ್ನು ಹೊಂದಿರುವಂತಹ ಯಾವ ಭಾವವಿದೆಯೋ ಅದು ಕ್ಷಾಯೋಪಶಮಿಕ ಭಾವ. ಕರ್ಮದ ಉದಯದ ಜೊತೆಗೆ ಇರುವಂತಹ ಭಾವ ಅದು ಔದಯಿಕ ಭಾವ. ಆಮೇಲೆ ಈ ಯಾವುದರಿಂದಲೂ ಅಂದ್ರೆ ಕರ್ಮದ ಯಾವುದರಿಂದಲೂ ಪ್ರಭಾವಿತವಾಗದ ಅಂದ್ರೆ ಕರ್ಮ ನಿರಪೇಕ್ಷವಾದಂತಹ ಭಾವ ಇದೆ, ಅದು ಪಾರಿಣಾಮಿಕ ಭಾವ. ಹೀಗೆ ಅವುಗಳ ಸ್ವರೂಪವನ್ನ ಸ್ವಲ್ಪ ಸ್ವಲ್ಪ ತಿಳಿದಂತಾಗಿದೆ. ಇನ್ನು ಮುಂದೆ ಗ್ರಂಥದ ಅನುಸಾರ ಏನು ಹೇಳೋರಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದು, ಮುಂದೆ ಓದಬೇಕು. 5 ಭಾವಗಳ ಉದಾಹರಣೆ. 2 ಹುಡುಗರ ನಡುವೆ
ಯಾವುದೇ ಒಂದು ಮಾತಿನಿಂದ ಜಗಳವಾಯಿತು ಮತ್ತು ಒಬ್ಬ ಹುಡುಗ ಸಿಟ್ಟಿನಿಂದ ಇನ್ನೊಬ್ಬನಿಗೆ ಹೊಡೆದು ಓಡಿ ಹೋಗುತ್ತಾನೆ. ಇನ್ನೊಬ್ಬ ಹೊಡೆಯುವುದಕ್ಕಾಗಿ ಕಲ್ಲು ತೆಗೆದುಕೊಳ್ಳುತ್ತಾನೆ. ಆದರೆ ಮೊದಲನೆಯವನು ಮಂದಿರದಲ್ಲಿ ಓಡಿ ಹೋಗುತ್ತಾನೆ. ಇವನಿಗೆ ಕಾಣಿಸಲಿಲ್ಲ. ಆದ್ದರಿಂದ ಹೊಡೆಯಲು ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಇವು ಅಲ್ಲಿ ಇರುವುದಿಲ್ಲ. ಸ್ವಲ್ಪ ಸಮಯದ ನಂತರ ಕ್ರೋಧ ಶಾಂತವಾಗುತ್ತದೆ. ಆದರೆ ಅವನನ್ನು ಸಭೆಯಲ್ಲಿ ಕುಳಿತಿರುವುದನ್ನು ಕಂಡು ಮನಸ್ಸಿನಲ್ಲಿ ಕ್ರೋಧದ ಅಲೆಗಳು ಏಳುತ್ತವೆ. ಹೊರಗಡೆ ಬರಲಿ, ಬಡಿಯುತ್ತೇನೆ ಎನ್ನುವನು. ಆದರೆ ಯಾವಾಗ ಅವನು ಹೊರಗಡೆ ಬರಲಿಲ್ಲವೋ ಆಗ ಸ್ವತಃ ತಾನೇ ಹೋಗಿ ಪ್ರವಚನ ಸಭೆಯಲ್ಲಿ ಕುಳಿತುಬಿಟ್ಟನು. ಅಲ್ಲಿ ಪ್ರವಚನದಲ್ಲಿ ಇದನ್ನೇ ಹೇಳುತ್ತಿದ್ದರು: ಕ್ರೋಧವು ಅಗ್ನಿ ಸಮಾನವಾಗಿದೆ. ಕ್ರೋಧದಲ್ಲಿ ವ್ಯಕ್ತಿಯು ಸ್ವಯಂ ಸುಟ್ಟು ಹೋಗುತ್ತಾನೆ ಮತ್ತು ಇನ್ನೊಬ್ಬರನ್ನು ಸುಡುತ್ತಾನೆ. ಕ್ರೋಧದ ಸಮಾನವಾಗಿ ಆತ್ಮನಿಗೆ ಅಹಿತಕಾರಿ ಲೋಕದಲ್ಲಿ ಇನ್ಯಾವುದೂ ಇಲ್ಲ. ನಾಸ್ತಿ ಕ್ರೋಧ ಸಮಂ ಪಾಪಂ, ನಾಸ್ತಿ ಕ್ರೋಧ ಸಮಂ ರಿಪುಃ, ಕ್ರೋಧೋ ಹೇತುರನರ್ಥಾಣಾಂ, ತಸ್ಮಾತ್ ಕ್ರೋಧಂ ವಿವರ್ಜಯೇತ್. ಇದನ್ನು ಕೇಳಿ ಕ್ರೋಧವನ್ನು ತ್ಯಾಗ ಮಾಡಿಬಿಡುತ್ತಾನೆ. ಇಲ್ಲಿ ಆ ಯಾವ ಭಾವಗಳನ್ನು ನಮಗೆ ಹಿಂದೆ ಹೇಳಿದ್ದಾರೆ ಆ ಭಾವಗಳಿಗೆ ಉದಾಹರಣೆಯ ಮೂಲಕ ಅವುಗಳನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಒಂದು ಸಣ್ಣ ದೃಷ್ಟಾಂತವನ್ನ ಕೊಡ್ತಿದ್ದಾರೆ. ಇಲ್ಲಿ 2 ಜನ ಹುಡುಗರಿರ್ತಾರೆ. ಆ ಇಬ್ಬರಲ್ಲೂ ಜಗಳ ಶುರು ಆಗ್ತದೆ. ಯಾವುದೋ ಒಂದು ಕಾರಣ, ಮಾತಿನ ನಾ ಹೆಚ್ಚು ನೀ ಹೆಚ್ಚು ಅನ್ನುವಂತ ಮಾತು. ಆ ಮಾತಿನ ಕಾರಣದಿಂದ ಜಗಳ ಶುರು ಆಯ್ತು. ಅದರಲ್ಲಿ ಒಬ್ಬ ಹುಡುಗ ಏನ್ ಮಾಡ್ತಾನೆ, ಇನ್ನೊಬ್ಬ ಹುಡುಗನನ್ನ ಸಿಟ್ಟಿಂದ ಜೋರಾಗಿ ಹೊಡೆದು ಓಡಿ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ ಅಂತಂದ್ರೆ ಅಂದ್ರೆ ಆ ಕಡೆ ಎಲ್ಲೋ ಒಂದ್ ಕಡೆ ಸಭೆ ನಡೆದಿರ್ತದೆ, ಆ ಕಡೆ ಓಡಿ ಹೋಗ್ತಾನೆ. ಈ ಕಡೆ ಮತ್ತೊಬ್ಬ ಏನ್ ಮಾಡ್ತಾನೆ, ಹೊಡೆಸ್ಕೊಂಡು ಸಿಟ್ಟಿನಿಂದ ಅವನಿಗೆ ಕಲ್ಲನ್ನ ತೆಗೆದುಕೊಂಡು ಹೆಟ್ಟಬೇಕು ಅಂತ ಹೇಳಿ, ಎಸಿಬೇಕು ಅಂತ ಹೇಳಿ ಕಲ್ ತಗೊಳ್ತಾನೆ. ಅವನು ಮುಂದೆ ಹೋಗಿಬಿಟ್ಟಿರ್ತಾನೆ. ಎಲ್ಲಿ ಹೋಗಿರ್ತಾನೆ ಅಂದ್ರೆ ಅಲ್ಲೊಂದು ಸಭೆ ನಡೀತಾ ಇರ್ತದೆ. ಮಂದಿರದೊಳಗಡೆ ಹೋಗ್ತಾನೆ. ಪ್ರವಚನ ನಡೆದಿರ್ತದೆ ಅಲ್ಲಿ. ಇವ ಏನ್ ಮಾಡ್ತಾನೆ, ಕಲ್ ತಗೊಂಡಿದ್ದಾನೆ ಕೈಯಲ್ಲಿ, ಸಿಟ್ಟು ಬಂದಿದೆ. ಆದ್ರೆ ಹೊಡಿಲಿಕ್ಕೆ ಆ ಕ್ಷೇತ್ರ, ಅವನ ನಿಂತಿರುವಂತ ಕ್ಷೇತ್ರ ಅಲ್ಲಿ ಅವಕಾಶ ಕೊಡ್ತಿಲ್ಲ. ಅಂದ್ರೆ ದ್ರವ್ಯ, ಕ್ಷೇತ್ರ, ಕಾಲ. ಆ ಕಾಲದಲ್ಲಿ ಅವ ಕಲ್ ತೆಗೆದುಕೊಂಡಂತ ಸಮಯದಲ್ಲಿ ಅವನಿಗೆ ಕಲ್ಲು ಎಸಿಲಿಕ್ಕಾಗಲ್ಲ. ಯಾಕೆಂದ್ರೆ ಆತ ಇರೋದು ಮಂದಿರದಲ್ಲಿ ಮತ್ತು ಸಭೆಯಲ್ಲಿ, ಅಂದ್ರೆ ಪ್ರವಚನ ನಡೀತಾ ಇರ್ತದೆ. ಹಾಗಾಗಿ ಅವನನ್ನ ಹಿಂಬಾಲಿಸ್ಕೊಂಡು ಇವನು ಕೂಡ ಆ ಸಭೆಗೆ ಹೋಗ್ತಾನೆ. ಹೋಗೋದಕ್ಕಿಂತ ಮುಂಚೆ ಇವನಲ್ಲಿ ಏನ್ ಅವಸ್ಥೆ ಆಗಿದೆ ಅಂದ್ರೆ ಭಯಂಕರ ಸಿಟ್ಟು ಬಂದಿದೆ. ಎಷ್ಟು ಸಿಟ್ಟು ಬಂದಿದೆ ಅಂದ್ರೆ ಕಲ್ಲಿಂದ ಅವನನ್ನು ಚೆನ್ನಾಗಿ ಹೊಡಿಬೇಕು ಅಂತ ಸಿಟ್ಟು ಬಂದಿದೆ. ಮಂದಿರಕ್ಕೆ ಒಳಗಡೆ ಹೋದ ಅಲ್ಲಿ ಪ್ರವಚನವನ್ನ ಕೇಳಿ ಅವನಿಗೆ ಏನ್ ಅನ್ನಿಸ್ತು, ಸಿಟ್ಟು ಶಾಂತ ಆಯ್ತು. ಆಮೇಲೆ ಅವನನ್ನ ಅಲ್ಲಿ ಸಭೆಯಲ್ಲಿ ಮುಂದ್ಗಡೆ ಕುಳಿತಿರೋದನ್ನ ಕಂಡು, ಈಗ ಏನ್ ಕಲ್ ತಗೊಂಡು ಹಿಡ್ಕೊಂಡಿದ್ದಲ್ಲ ಅವನಿಗೆ ಆ ಮಂದಿರಕ್ಕೆ ಒಳಗಡೆ ಹೋದಾಗ ಶಾಂತ ಆಯಿತು. ಅವನನ್ನ ನೋಡಿದ್ಮೇಲೆ ಮತ್ತೆ ಸಿಟ್ಟು ಬಂತು. ಆವಾಗ ಮತ್ತೆ ಅಲ್ಲಿ ಹೇಳ್ತಾ ಇದ್ರು ಪ್ರವಚನಕಾರರು, ಅಂದ್ರೆ ಯಾರಾದ್ರೂ ಮಹಾರಾಜರಿದ್ದಿರಬಹುದು, ಅಲ್ಲಿ ಹೇಳ್ತಾ ಇರ್ತಾರೆ, ಕ್ರೋಧ ಅಥವಾ ಕೋಪ ಒಳ್ಳೆಯದಲ್ಲ. ಯಾರಿಗೆ ಕ್ರೋಧ ಬರ್ತಾ ಇದೆ ಆ ಕ್ರೋಧಾಗ್ನಿ ಮೊದಲು ಎಲ್ಲಿ ಹುಟ್ಕೊಂಡಿದೆ ಅದನ್ನೇ ಸುಡ್ತದೆ, ಆಮೇಲೆ ಬೇರೆ ವಸ್ತುಗಳನ್ನ ಸುಡ್ತದೆ ಸಂಪರ್ಕಕ್ಕೆ ಬಂದ್ರೆ. ಈಗ ಇಂಧನವಾದ್ರೂ ಹಾಗೇನೆ, ನಾವು ಕಟ್ಟಿಗೆ ಇತ್ಯಾದಿಗಳನ್ನು ಉರಿಸ್ತೇವಲ್ಲ, ಮೊದಲು ಕಟ್ಟಿಗೆಯನ್ನೇ ಸುಡ್ತದೆ, ಆಮೇಲೆ ಕಟ್ಟಿಗೆಯ ಸಂಪರ್ಕಕ್ಕೆ ಹೋದ ವ್ಯಕ್ತಿಯನ್ನ ವಸ್ತುಗಳನ್ನ ಸುಡ್ತದೆ. ಅಂದ್ರೆ ಎಲ್ಲಿ ಬೆಂಕಿ ಹುಟ್ಕೊಂಡಿದೆ ಅದು ಮೊದಲು ಭಸ್ಮವಾಗುತ್ತೆ, ಬೂದಿ ಆಗುತ್ತೆ. ಹಾಗೇನೆ ಕ್ರೋಧ ಎಲ್ಲಿ ಉತ್ಪನ್ನ ಆಗಿದೆ ಅದು ಮೊದಲು ಸುಟ್ಟು ಹೋಗುತ್ತೆ. ಇಂಥ ಎಲ್ಲ ಮಾತುಗಳನ್ನ ಅಲ್ಲಿ ಹೇಳ್ತಿರ್ತಾರೆ. ಇದನ್ನೆಲ್ಲಾ ಕೇಳಿ ಅವನಿಗೆ ಏನಾಯ್ತು, ಮನಸ್ಸು ಶಾಂತ ಆಯ್ತು. ಅಂದ್ರೆ ಅಲ್ಲಿ
ಪ್ರವಚನಕಾರರು ಹೇಳುವಾಗ ಕ್ರೋಧದ ಮೇಲೆ ಒಂದು ವಿಷಯದ ಮಾರ್ಮಿಕವಾದಂತಹ ಶ್ಲೋಕವನ್ನು ಕೂಡ ಹೇರುತ್ತಾರೆ. ಅಂದ್ರೆ ಕ್ರೋಧಕ್ಕೆ ಸಮಾನವಾದಂತಹ ಪಾಪ ಕಾರ್ಯ ಮತ್ತೊಂದಿಲ್ಲ. ಯಾಕೆಂದ್ರೆ ಕ್ರೋಧ ಬಂದ ವ್ಯಕ್ತಿ ಏನ್ ಅನಾಹುತ ಮಾಡ್ತಾನೆ ಹೇಳಲಿಕ್ಕೆ ಬರೋದಿಲ್ಲ. ಏನಾದ್ರೂ ಮಾಡಬಹುದು, ಮುಂದೆ ಇರೋರನ್ನ ಏನಾದ್ರೂ ಮಾಡಬಹುದು. ಅದು ಅತ್ಯಂತ ಭಯಾನಕ ಪಾಪ ಕಾರ್ಯಕ್ಕೆ ಕಾರಣವಾಗುವಂಥದ್ದು. ಆಮೇಲೆ ಅಷ್ಟು ಭಯಾನಕ ಅನಾಹುತ ಮಾಡೋದ್ರಿಂದ ಅದಕ್ಕಿಂತ ದೊಡ್ಡ ಶತ್ರು ಯಾರಿಲ್ಲ. ಯಾರಿಗೆ ಕ್ರೋಧ ಬಂದಿದೆ ಅದಕ್ಕಿಂತ ದೊಡ್ಡ ಶತ್ರು ಅವನಿಗೆ ಹೊರಗಡೆ ಯಾರೂ ಇಲ್ಲ. ಅವನ ಕ್ರೋಧವೇ ಅವನಿಗೆ ದೊಡ್ಡ ಶತ್ರು ಅಂತ ಹೇಳಿದ್ದಾರೆ. ಅಂದ್ರೆ ಆ ಕ್ರೋಧದಂತಹ ಶತ್ರುವಿನಿಂದ ಏನೆಲ್ಲ ಅನಾಹುತ ಆಗಬಹುದು, ಏನ್ ಬೇಕಾದ್ರೂ ಆಗಬಹುದು. ಅದಕ್ಕೋಸ್ಕರ ಕ್ರೋಧ ಒಳ್ಳೆಯದಲ್ಲ, ಕ್ರೋಧವನ್ನ ತ್ಯಾಗ ಮಾಡಬೇಕು ಇತ್ಯಾದಿಯಲ್ಲಿ ಪ್ರವಚನವನ್ನ ಕೇಳುವಾಗ ಅವನ ಕಿವಿ ಮೇಲೆ ಆ ಶಬ್ದಗಳು ಬೀಳ್ತವೆ. ಇದರಿಂದಾಗಿ ಅವನಿಗೆ ಏನಾಯ್ತು ಅಂದ್ರೆ ಕ್ರೋಧ ಒಳ್ಳೆಯದಲ್ಲ, ಇದನ್ನ ಬಿಡಬೇಕು ಅಂತ ಅವನು ವಿಚಾರ ಮಾಡ್ತಾನೆ, ಮತ್ತೆ ಬಿಡ್ತಾನೆ. ಯಾವ ವ್ಯಕ್ತಿ ಬಿಡ್ತಾನೆ? ಸಿಟ್ಟು ಬಂದು ಕಲ್ಪವನ್ನು ಬಿಡ್ತಾನಲ್ಲ ಆ ವ್ಯಕ್ತಿ ಬಿಡ್ತಾನೆ. ಇನ್ ಮುಂದೆ ಏನ್ ಹೇಳ್ತಾರೆ ನೋಡ್ರಿ. ಮೇಲಿನ ಉದಾಹರಣೆಯಲ್ಲಿ ಯಾವಾಗ ಆ ಹುಡುಗನಲ್ಲಿ ಕ್ರೋಧದ ಉದಯದಲ್ಲಿ ಹೊಡೆಯುವ ಭಾವಗಳುಂಟಾದವೋ ಅದು ಔದಯಿಕ ಭಾವವಿದೆ, ಮತ್ತು ಯಾವಾಗ ಸ್ವಲ್ಪ ಸಮಯದವರೆಗೆ ಕ್ರೋಧವು ಶಾಂತವಾಯಿತೋ ಅದು ಔಪಶಮಿಕ ಭಾವ. ಸಭೆಯಲ್ಲಿ ಅವನು ಕುಳಿತಿರುವುದನ್ನು ಕಂಡು ಮನಸ್ಸಿನಲ್ಲಿ ಹೊಡೆಯಬೇಕೆಂಬ ಭಾವ ಬರುವುದು ಕ್ಷಾಯೋಪಶಮಿಕ ಭಾವವಿದೆ, ಮತ್ತು ಪ್ರವಚನವನ್ನು ಕೇಳಿ ಕ್ರೋಧದ ಅಭಾವವಾಗುವುದು ಕ್ಷಾಯಿಕ ಭಾವವಾಗಿದೆ. ಈ ಎಲ್ಲ ಪರಿಣಾಮಗಳ ಯೋಗ್ಯತೆಯು ಆ ಜೀವದಲ್ಲಿಯ ಯೋಗ್ಯತೆಯೇ ಆಗಿರುವುದರಿಂದ ಪಾರಿಣಾಮಿಕ ಭಾವವಾಗಿದೆ. ಇನ್ನು ಈ ಘಟನಾ ಮೂಲಕ 5 ಭಾವಗಳನ್ನ ಕುರಿತು ಹೇಳ್ತಾರೆ ನೋಡ್ರಿ. ಅವರಿಬ್ರು ಹೊಡೆದಾಡ್ತಾ ಇದ್ರು, ಒಬ್ಬರ ಮೇಲೆ ಒಬ್ಬರಿಗೆ ಸಿಟ್ಟು ಬಂದಿತ್ತು. ಸಿಟ್ಟು ಬಂದಿತ್ತಲ್ಲ ಅದು ಔದಯಿಕ ಭಾವ ಅಂತ ಹೇಳ್ತಾರೆ. ಅಂದ್ರೆ ಕ್ರೋಧ ಪರಿಣಾಮ ಉಂಟಾಗಿತ್ತು, ಅದ ಕರ್ಮದ ಉದಯದ ಕಾರಣದಿಂದ ಆಗಿತ್ತು. ಇನ್ನ ಮುಂದಿನ ವ್ಯಕ್ತಿ ಏನ್ ಮಾಡಿದ, ಓಡಿ ಮಂದಿರಕ್ಕೆ ಹೋಗಿದ್ದ, ಇವನು ಹಿಂಬಾಲಿಸ್ಕೊಂಡು ಹೋದ. ಮಂದಿರಕ್ಕೆ ಹೋದ ನಂತರ ಸ್ವಲ್ಪ ಅಲ್ಲಿ ಸಿಟ್ಟು ಕಡಿಮೆ ಆಯಿತು. ಸ್ವಲ್ಪ ಟೈಮ್ ಗ್ಯಾಪ್ ಆದ್ಮೇಲೆ ಸಿಟ್ಟು ಕಡಿಮೆ ಆಗಿತ್ತು, ಸ್ವಲ್ಪ ಕಡಿಮೆ ಆಗಿತ್ತು, ಸ್ವಲ್ಪ ಸಮಯದವರೆಗೆ ಕಡಿಮೆ ಆಗಿತ್ತು. ಅದು ಔಪಶಮಿಕ ಭಾವ. ಮತ್ತೆ ಅಲ್ಲಿ ಪ್ರವಚನದ ಸಭೆಯಲ್ಲಿ ಕುಳಿತುಕೊಂಡು ಪ್ರವಚನ ಕೇಳ್ತಿದ್ದ, ಅವನನ್ನ ನೋಡಿದ, ಮತ್ತೆ ಅಲ್ಲಿ ಸಿಟ್ಟು ಬರ್ಲಿಕ್ಕೆ ಶುರುವಾಯ್ತು. ಆಮೇಲೆ ಪ್ರವಚನ ಕೇಳಿ ಕುಳಿತಿದ್ದಾನೆ, ಅಲ್ಲಿ ಹಿತ ಅನಿಸ್ತಾ ಇದೆ, ಮತ್ತ ಅಲ್ಲಿ ಸಿಟ್ಟು ಕೂಡ ಬರ್ತಾ ಇದೆ. ಅದನ್ನ ಕ್ಷಾಯೋಪಶಮಿಕ ಭಾವ ಅಂತ ಕರೆದಿದ್ದಾರೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಆಮೇಲೆ ಪ್ರವಚನವನ್ನ ಕೇಳಿ ಆದ್ಮೇಲೆ ಅವನು ಕ್ರೋಧವನ್ನ ತ್ಯಾಗ ಮಾಡಿಬಿಟ್ಟ, ಅಂದ್ರೆ ಕ್ರೋಧದ ನಾಶ ಆಯಿತು. ಅದು ಕ್ಷಾಯಿಕ ಭಾವ. ಈ ಎಲ್ಲಾ ಘಟನೆಗಳ ಜೊತೆಗೆ ಸ್ವಯಂ ಆ ಜೀವ ತನ್ನ ಯೋಗ್ಯತಾನುಸಾರವಾಗಿ ಭಾವಿಸ್ತಾ ಇದೆ. ಆ ತನ್ನ ಯೋಗ್ಯತೆ ಅನುಸಾರ ಏನು ಒಂದು ಜೀವದಲ್ಲಿ ನಡೀತಾ ಇದೆ ಎಲ್ಲ ಪರಿಣಾಮಗಳು, ಅವುಗಳೇ ಪಾರಿಣಾಮಿಕ ಭಾವಗಳು ಅಂತ ಹೇಳಿದ್ದಾರೆ. ತಿಳಿತು? ತಿಳಿತು ಭಯ್ಯಾಜಿ. ಭಯ್ಯಾಜಿ ಇಲ್ಲಿ ಸಾಯೋಕ್ಷಾಮಿಕ ಭಾವ ಹೆಂಗ ಆಯ್ತ್ರಿ ನೋಡ್ರಿ. ಪ್ರವಚನ ಕೇಳಿಕೆ ಕುಂತಿದ್ದಾನೆ, ಮುಂದಿನ ವ್ಯಕ್ತಿಯನ್ನ ನೋಡ್ತಿದ್ದಾನೆ, ಸಿಟ್ಟು ಬಂತು. ಸಿಟ್ಟು ಬರ್ತಾ ಇದೆ ಅಲ್ಲ, ಅದೇನಾಯ್ತು, ಎಷ್ಟು ಪರ್ಸೆಂಟೇಜ್ ಅಲ್ಲಿ ಸಿಟ್ಟು ಬರ್ತಾ ಇದೆ ಅಷ್ಟು ದೋಷ ಉದಯ ಆಯ್ತು, ಕರ್ಮ ಉದಯಕ್ಕೆ ಬರ್ತಾ ಇದೆ. ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬಂದ. ಇಲ್ಲ, ಸಮ್ಯಕ್ ಪ್ರಕೃತಿ ಅಂತ ಹಂಗ ತಗೋಬೇಡ್ರಿ, ದೇಶಘಾತಿ ಅಂತ ತಗೋರಿ. ದೇಶಘಾತಿ. ಹಾ, ಉದಯಕ್ಕೆ ಬರ್ತಾ ಇದೆ, ಅವೇನ್ ಎದ್ದು ಹೊಡಿತಾ ಇಲ್ಲ. ಅವನು ಪ್ರವಚನ ಕೇಳಿಕ್ ಅಲ್ಲಿ ಹೋಗಿದ್ದಾನೆ, ಇವನು ಪ್ರವಚನ ಕೇಳಿಕ್ ಕೂತಿದ್ದಾನೆ. ಅವನನ್ನ ನೋಡಿದಾಗ ಪುನಃ ಸಿಟ್ಟು ಬಂತು, ಸಿಟ್ಟು ಬರ್ತಾ ಇದೆ, ಭಾವ ಬರ್ತಾ ಇದೆ, ಅದು ಉದಯ ಇದೆ ಕರ್ಮದ್ದು. ಇನ್ನು ಅಲ್ಲಿ ಸಿಟ್ಟು ಬಂದ್ರೂ ಕೂಡ ಎದ್ದು ಹೊಡಿತಾ ಇಲ್ಲ,
ಅದನ್ನ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದಾನೆ, ಪ್ರವಚನ ಕೇಳ್ತಿದ್ದಾನೆ. ಅದಕ್ಕೆ ಕ್ಷಯ ಮತ್ತು ಉಪಶಮ ಆಯ್ತು. ಹಾಗಾಗಿ ಸರ್ವಗಾತಿ ಉದಯಕ್ಕೆ ಬರ್ಲಿಲ್ಲ ಅಲ್ಲ, ಸರ್ವಗಾತಿ ಉದಯಕ್ಕೆ ಬರ್ಲಿಲ್ಲ. ಅವ ಶಾಂತ ಕುಳಿತಿರೋದನ್ನ ಏನ್ ಎಬ್ಬಿಸಿಕೊಂಡು ಹೋಗ್ಲಿಲ್ಲವು. ದೇಶಗಾತಿ ಉದಯಕ್ಕೆ ಬಂತು. ದೇಶಗಾತಿ ಉದಯಕ್ಕೆ ಬಂತು, ಅದಕ್ಕೆ ಪರಿಣಾಮ ಬರ್ತಾ ಇದೆ. ಅಲ್ಲಿ ಕುಳಿತುಕೊಂಡ್ರು ಕೂಡ ಅದು ಸಿಟ್ಟು ಬರ್ತಾ ಇದೆ. ಸರಿ ಸರಿ. ಹಾಗಾಗಿ ಅದು ಪ್ರವಚನ ಕುಳಿತಾಗ ಅವನಿಗೆ ಏನಾದ್ರೂ ಸಿಟ್ಟು ಬರ್ತಾ ಇದೆ, ಅದಕ್ಕೆ ಕ್ಷಾಯೋಪಶಮಿಕ ಭಾವ. ಮುಂದಿನ ಎರಡನೇ ಉದಾಹರಣೆ. ಧೂಳಿ ಕಣಗಳಿಂದ ಆಚ್ಛಾದಿತವಾದ ಬಲ್ಬಿನ ಮಸಕಾದ ಪ್ರಕಾಶ, ಔದಯಿಕ ಭಾವ. ಅಂತರ್ಮುಹೂರ್ತದವರೆಗೆ ಉರಿದು ಆರಿ ಹೋಗುವ ಬಲ್ಬಿನ ಪ್ರಕಾಶ, ಔಪಶಮಿಕ ಭಾವ. ಅನೇಕ ಸಲ ಉರಿಯುವ ಮತ್ತು ಆರುವ ಪಾತ್ರತೆಯುಳ್ಳ ಬಲ್ಬಿನ ಪ್ರಕಾಶ ಭಾವ, ಕ್ಷಾಯೋಪಶಮಿಕ ಭಾವ. ಸದಾಕಾಲ ಉರಿಯುತ್ತಾ ಪ್ರಕಾಶವನ್ನು ನೀಡುವ ಬಲ್ಬು, ಕ್ಷಾಯಿಕ ಭಾವ. ಬಲ್ಬ್ ಸಾಮಾನ್ಯ ಪಾರಿಣಾಮಿಕ ಭಾವ. ಇಲ್ಲಿ ಒಂದು ಬಲ್ಬ್ ಅಂದ್ರೆ ಲೈಟ್ ಕೊಡು ಅಂದ್ರೆ ಬೆಳಕು ಕೊಡುವಂತಹ ಬಲ್ಬಿನ ಉದಾಹರಣೆಯನ್ನ ಕೊಡ್ತಿದ್ದಾರೆ 5 ಭಾವಗಳಿಗಾಗಿ. ಇದು ಮತ್ತೊಂದು ಉದಾಹರಣೆ. ಅಂದ್ರೆ ಒಂದೇ ಉದಾಹರಣೆಯಲ್ಲಿ 5 ಭಾವಗಳನ್ನ ಸೇರಿಸಿ ಹೇಗೆ ಆಗ್ತವೆ ಅನ್ನೋದನ್ನ ಹೇಳ್ತಿದ್ದಾರೆ. ನೋಡ್ರಿ, ಒಂದ್ ಬಲ್ಬ್ ಇದೆ, ಅದ್ರ ಮೇಲೆ ತುಂಬಾ ಕಾಲದಿಂದ ಅದನ್ನ ಉರ್ಸಿಲ್ಲ, ಅದನ್ನ ಬಳಕೆ ಮಾಡಿಲ್ಲ. ಅದಕ್ಕೋಸ್ಕರ ಅದ್ರ ಮೇಲೆ ಏನಾಗಿದೆ ಅಂದ್ರೆ ಭಯಂಕರ ಧೂಳು ಬಿದ್ದಿದೆ, ಸಂಪೂರ್ಣ ಮಣ್ಣು ತುಂಬಿಕೊಂಡಿದೆ. ಅದು ಅವಾಗ ಅದನ್ನು ಉರಿಸಿದ್ರು ಕೂಡ ಅದೇನಾಗತ್ತೆ, ಏಕದಮ್ ಬೆಳಕು ಎಷ್ಟು ಬರಬೇಕು ಅಷ್ಟು ಬರಂಗಿಲ್ಲ. ಮಣ್ಣಿಂದ ಅದು ಮಂದ ಬೆಳಕನ್ನ ಕೊಡ್ತದೆ. ಅಥವಾ ಬಲ್ಬ್ ಹತ್ತಿದಂಗ ಅನ್ಸುತ್ತೆ, ಆದ್ರೆ ಬೆಳಕನ್ನೋದು ಹೊರಗಡೆ ಬಂದಿರೋ ಇಲ್ಲ, ಅಷ್ಟು ಮಬ್ಬಾಗಿರ್ತದೆ. ಇದನ್ನ ಔದಯಿಕ ಭಾವ ಅಂತ ತಿಳ್ಕೊರಿ. ಯಾಕಂದ್ರೆ ಬಲ್ಬ್ ಒಳಗಡೆ ಪ್ರಕಾಶ ಇದೆ, ಆದ್ರೆ ಹೊರಗಡೆ ಕರ್ಮದ ಕಾರಣದಿಂದ, ಕರ್ಮದ ಉದಯದ ಜೊತೆಗೆ ಅದು ಬೆರೆತು ಹೋಗಿರೋದ್ರಿಂದ ಅದ್ರ ಪ್ರಕಾಶ ಇಲ್ಲ ಅನ್ನೋ ರೀತಿ ಏನಿರ್ತದೆ, ಅದು ಔದಯಿಕ ಭಾವ. ಆಮೇಲೆ ಇನ್ನು ಒಂಚೂರು ಅದರದ್ದು ಬಲ್ಬಿನ ಧೂಳೆಲ್ಲ ಒರೆಸಿದ್ರಿ, ಬಲ್ಬ್ ಸ್ವಚ್ಛ ಆಯ್ತು, ಆವಾಗ ಉರಿಸಿದ್ರಿ ಅಂದ್ರೆ ಬಲ್ಬ್ ಹತ್ತಿತು, ಲೈಟ್ ಬಂತು, ಒಂದ್ ಅಂತರ್ಮುಹೂರ್ತದೊಳಗೆ ಅದು ಆರಿ ಹೋಯ್ತು. ಬಲ್ಬ್ ಹತ್ತಿತ್ತು, ಧೂಳು ಜಾಡಿಸಿದ್ರಿ, ಆದ್ರೆ ಅದು ಆರಿ ಹೋಯ್ತು. ಅದಕ್ಕೆ ಔಪಶಮಿಕ ಭಾವ ಅಂತ ಕರೀತಾರೆ. ಆಮೇಲೆ ಇನ್ನು ಅದೇ ಬಲ್ಬು ಹತ್ತೋದು ಆರೋದು, ಉರಿಯೋದು ಆರೋದು ಮಾಡ್ತಾ ಇದೆ ಬಹಳಷ್ಟು ಸಾರಿ, ಅದನ್ನ ಕ್ಷಾಯೋಪಶಮಿಕ ಭಾವ ಅಂತ ಕರಿಬಹುದು. ಆಮೇಲೆ ಇನ್ನ ಬಲ್ಬಿಗೆ ಈ ರೀತಿ ಕರೆಂಟ್ ಬರ್ತಾ ಇದೆ ಮತ್ತು ಅದು ಒಂದ್ಸಾರಿ ಚೆನ್ನಾಗಿ ಉರಿಲಿಕ್ಕೆ ಪ್ರಾರಂಭ ಆಗಿದೆ, ಅತ್ಯಂತ ಶುಭ್ರವಾದ ಪ್ರಕಾಶವನ್ನು ಕೊಡ್ತಾ ಇದೆ. ಅಂದ್ರೆ ಅಲ್ಲಿನ ಧೂಳಿ ಕಣಗಳು, ಅಲ್ಲೇನ ಅಡಸಣಿಗಳಿತ್ತು ಅದಕ್ಕೆ ಉರಿಲಿಕ್ಕೆ, ಅದೆಲ್ಲ ದೂರ ಆಯ್ತು. ಅದನ್ನ ಕ್ಷಾಯಿಕ ಭಾವ ಅಂತ ಕರೀತಾರೆ. ಆಮೇಲೆ ಎಲ್ಲದರ ಜೊತೆಗೆ ಬಲ್ಬು ಅನ್ನೋದು ಒಂದು ಸಾಮಾನ್ಯ ಅಲ್ಲಿ ವಸ್ತು ಇದೆ ಅಲ್ಲ, ಆ ಬಲ್ಬಿನ ಕಾರಣದಿಂದ ಇದು ಹತ್ತೋದು ಉರಿಯೋದು ಎಲ್ಲ ಆಗ್ತದೆ ಅಲ್ಲ, ಆ ಬಲ್ಬು ಅನ್ನೋದಿದೆ ಅಲ್ಲ, ಅದನ್ನ ಪಾರಿಣಾಮಿಕ ಭಾವ ಅಂತ ಕರೆದಿದ್ದಾರೆ. ಹೀಗೆ ಇದು ಇನ್ನೊಂದು ಉದಾಹರಣೆಯನ್ನ ಹೇಳ್ತಾರೆ. ಒಂದು ಆ ಹುಡುಗರದು, ಇದು ಒಂದು ಬಲ್ಬಿನ ಬೆಳಕಿನ ಉದಾಹರಣೆ. 5 ಭಾವಗಳನ್ನ ಸಮೀಕರಿಸಿ ಹೇಳಿದ್ದಾರೆ. ಇಬ್ರು ಹುಡುಗರಿದ್ದಾರೆ, ಜಗಳ ಆಡ್ತಾ ಇದ್ದಾರೆ, ಸಿಟ್ಟು ಬಂದಿದೆ ಇಬ್ಬರಿಗೂ. ಒಬ್ಬ ಹುಡುಗ ಏನ್ ಮಾಡ್ತಾನೆ, ಇನ್ನೊಬ್ಬ ಹುಡುಗನ ಹೊಡೆದು ಓಡಿ ಮಂದಿರದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಇವ ಏನ್ ಮಾಡ್ತಾನೆ, ಇನ್ನೊಬ್ಬ ಹುಡುಗ ಅವ ಬರ್ಬೇಕು ಹೊಡಿಬೇಕು ಅಂತ ಕಾಯ್ತಾ ಇದ್ದಾನೆ. ಬಹಳ ಸಮಯ ಆಯ್ತು, ಅವ ಬರ್ಲಿಲ್ಲ ಹೊರಗಡೆ. ಇವನಿಗೆ ಸಿಟ್ಟಂತೂ ಭಯಂಕರ ಬಂದಿತ್ತು, ಒಂದ್ ಕಲ್ಲು ಹಿಡ್ಕೊಂಡ್ ನಿಂತಿದ್ದಾನೆ. ಅಂದ್ರೆ ಆ ಎಲ್ಲಿ ಜಾಗದಲ್ಲಿ ಕಲ್ಲು ಹಿಡ್ಕೊಂಡ್ ನಿಂತಿದ್ದಾನೆ ಅಲ್ಲಿಂದ ಒಗಿಬೇಕು ಅಂತಂದ್ರೆ ಅದು ಯೋಗ್ಯ ಸಮಯ ಆಗಿರ್ಲಿಲ್ಲ, ಅಲ್ಲಿ ಎಸಿಬೇಕು ಅಂದ್ರೆ ಅದು ಯೋಗ್ಯ ಸ್ಥಾನನೂ ಆಗಿರ್ಲಿಲ್ಲ. ಹೀಗಾಗಿ ಕಲ್ಲು ಎಸಿಲಿಕ್ಕೆ ಆಗ್ಲಿಲ್ಲ. ಅವನು ಬರುವುದನ್ನ ಕಾಯ್ತಾನೆ, ಕಾಯಿದ್ರೂ ಬರಲಿಲ್ಲ.
ಹೋಗಿ ಕೂತ್ಕೋತಾನೆ, ಮಂದಿರಕ್ಕೆ ಹೋಗ್ತಾನೆ, ಸ್ವಲ್ಪ ಮನಸ್ಸು ಶಾಂತ ಆಗ್ತದೆ, ಸಿಟ್ಟು ಹೋಗ್ತದೆ. ಅಲ್ಲಿ ಪ್ರವಚನ ನಡೀತಾ ಇರ್ತದೆ, ಪ್ರವಚನ ಕೇಳ್ಬೇಕು ಅಂತ ಕೂಡ್ತಾನೆ. ಕೂಡುವಷ್ಟರಲ್ಲಿನೇ ಆ ವ್ಯಕ್ತಿ, ಆ ಹುಡುಗ ಯಾವ ಈತನಿಗೆ ಹೊಡೆದು ಹೋಗಿದ್ದಲ್ಲ ಅವ್ ಕಾಣಿಸ್ತಾನೆ. ಅವನ್ ನೋಡಿದಾಗ ಮತ್ತೆ ಇವನಿಗೆ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಸಿಟ್ಟು ಬಂದ ಮೇಲೆ ಕೂಡ ಅವೇನ್ ಮಾಡೋದಿಲ್ಲ, ಅಲ್ಲಿ ಎದ್ದು ಹೊಡೆಯೋಂಗಿಲ್ಲ. ಆಮೇಲೆ ಪ್ರವಚನಕಾರರು ಏನ್ ಹೇಳ್ತಿರ್ತಾರೆ, ಕ್ರೋಧದ ಒಂದು ಪ್ರಭಾವದ ಬಗ್ಗೆ ಹೇಳ್ತಿರ್ತಾರೆ. ಕ್ರೋಧ ಎಲ್ಲಿ ಉತ್ಪನ್ನ ಆಗಿದೆ ಮೊದಲು ಆ ವ್ಯಕ್ತಿಯನ್ನೇ ಸುಡ್ತದೆ. ಅಂದ್ರೆ ಬೆಂಕಿ ಹೇಗೆ ಎಲ್ಲಿ ಉರಿತದೆ ಆ ಉರಿದ ಜಾಗವನ್ನೇ ಮೊದಲು ಸುಡ್ತದೆ. ಹಾಗೇನೆ ಕ್ರೋಧಕ್ಕಿಂತ ದೊಡ್ಡ ಶತ್ರು ಇಲ್ಲ, ಕ್ರೋಧಕ್ಕೆ ಸಮಾನವಾದ ಪಾಪದ ಕಾರ್ಯ ಇಲ್ಲ. ಕ್ರೋಧ ಯಾವತ್ತಿಗೂ ಹಿತವನ್ನ ಮಾಡೋದಿಲ್ಲ. ಅದಕ್ಕಾಗಿ ಅದನ್ನ ಯಾವತ್ತಿಗೂ ತ್ಯಾಗ ಮಾಡಬೇಕು ಅನ್ನುವಂತ ಮಾತುಗಳನ್ನ ಕೇಳಿ ಅವನಿಗೆ ಕ್ರೋಧವನ್ನ ತ್ಯಾಗ ಮಾಡಬೇಕು ಅಂತ ಅನಿಸಿ ಕ್ರೋಧವನ್ನ ತ್ಯಾಗ ಮಾಡ್ತಾನೆ. ಇದರಲ್ಲಿ ಅವರಿಬ್ರು ಹೊಡೆದಾಡ್ಕೊಂಡು ಸಿಟ್ಟಿಗೆ ಬಂದಿದ್ರಲ್ಲ, ಸಿಟ್ಟು ಬರ್ತಾ ಇತ್ತು. ಆ ಕ್ರೋಧದ ಪರಿಣತಿ ಇತ್ತು, ಅದು ಔದೈಕ ಭಾವ. ಆಮೇಲೆ ಕಲ್ ತಗೊಂಡೇನ್ ಬೆನ್ನತ್ತಿ ಹೋಗಿದ್ದ, ಸ್ವಲ್ಪ ಸಮಯ ಆದ್ಮೇಲೆ ಅದು ತಾನೇ ಸಿಟ್ಟು ಶಾಂತ ಆಯ್ತು. ಮಂದಿರಕ್ಕೆ ಹೋದ್ಮೇಲೆ ಸ್ವಲ್ಪ ಸಮಯದವರೆಗೆ ಕಡಿಮೆ ಆಗಿತ್ತದು, ಅದು ಔಪಶಮಿಕ ಭಾವ. ಆಮೇಲೆ ಪ್ರವಚನ ಕೇಳುವಾಗ ಪುನಃ ಮುಂದೆ ಆ ವ್ಯಕ್ತಿಯನ್ನ ನೋಡ್ತಾನೆ, ಆ ಹುಡುಗನನ್ನ ನೋಡ್ತಾನೆ, ಪ್ರವಚನ ಕೇಳ್ತಾನೆ ಇದ್ದಾನೆ. ಆದ್ರೂ ಅವನನ್ನ ನೋಡಿದಾಗ ಮತ್ತೆ ಸಿಟ್ಟು ಬರ್ತಾ ಇದೆ, ಕ್ರೋಧ ಬರ್ತಾ ಇದೆ. ಪ್ರವಚನನು ಕೇಳ್ತಾ ಇದ್ದಾನೆ, ಶಾಂತನೂ ಇದ್ದಾನೆ, ಆದ್ರೆ ಕ್ರೋಧದ ಭಾವಗಳು ಬರ್ತಾ ಇವೆ. ಇದು ಕ್ಷಾಯೋಪಶಮಿಕ ಭಾವ. ಪ್ರವಚನವನ್ನ ಕೇಳಿದ ಮೇಲೆ ಸಂಪೂರ್ಣ ಸಿಟ್ಟನ್ನ ಬಿಟ್ಟು ಬಿಡ್ತಾನೆ, ಅಂದ್ರೆ ತ್ಯಾಗ ಮಾಡಿ ಬಿಡ್ತಾನೆ, ಅದು ಕ್ಷಾಯಿಕ ಭಾವ. ಈ ಎಲ್ಲಾದ್ರ ಜೊತೆಗೇನು ಒಂದು ಭಾವ ಅವನಲ್ಲಿದೆ, ಅವನ ಸ್ವಯಂ ತನ್ನ ಜೀವದ ಶಕ್ತಿಯನ್ನ ಬಳಸ್ಕೊಂಡಿದ್ದಾನೆ. ಅಂದ್ರೆ ಜೀವತ್ವದಿಂದ ಇದಾನಲ್ಲ, ಆ ಸ್ವಯಂ ಆ ವ್ಯಕ್ತಿಯಲ್ಲಿ ಒಂದು ಸಹಜವಾದ ಪರಿಣತಿ ನಡೀತಾ ಇದೆಯಲ್ಲ, ಇವೆಲ್ಲದರ ಜೊತೆಗೆ ಅದು ಅವನ ಪಾರಿಣಾಮಿಕ ಭಾವ. ಹೀಗೆ ಆ ಹುಡುಗರ ಉದಾಹರಣೆಯಲ್ಲಿ ಹೇಳಿದ್ದಾರೆ. ಈ ಪಾರಿಣಾಮಿಕ ಭಾವ ಅನ್ನೋದು ಏನದೊಂದು ವ್ಯಕ್ತಿ ಅಥವಾ ಒಂದು ವಸ್ತು ಸೀಮಿತವಾಗುತ್ತಾ, ಅಥವಾ ಅಲ್ಲಿ ಭಾವನೆಗಳು ದ್ರವ್ಯಕ್ಕೆ ಸಂಬಂಧಪಟ್ಟದ್ದಿರ್ತದೆ. ಆ ದ್ರವ್ಯದಲ್ಲಿ ಏನ್ ಸಹಜವಾಗಿ ನಡೀತಾ ಇದೆ ಅದೇ ಪಾರಿಣಾಮಿಕ ಭಾವ. ಅದೇ ಅಲ್ಲಿ ಭಾವನೆಗಳು ಯಾವ ತರ ಭಾವನೆ ಅಂತ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ತರ ಭಾವನೆ ಅಂತಂದ್ರೆ, ಅವನಿಗೆ ಸಿಟ್ಟು ಬಂತಲ್ಲ ಅದು ಅಲ್ಲ, ಅವನು ಕ್ಷಮೆ ಧಾರಣೆ ಮಾಡಿದ ಅದು ಅಲ್ಲ, ಅವನ್ ಪ್ರವಚನ ಕೇಳುವಾಗಲೂ ಕೂಡ ಸಿಟ್ಟು ಬಂತು ಅದು ಅಲ್ಲ, ಅವನ್ ಕ್ರೋಧವನ್ನೇ ತ್ಯಾಗ ಮಾಡಿದ ಅದು ಅಲ್ಲ. ಇವೆಲ್ಲಾ ಬಿಟ್ಟು ಒಂದು ನಡೆದಿದೆ ಅಲ್ಲಿ, ಅವನ ಜೀವದಲ್ಲಿ ಮತ್ತೊಂದೇನೋ ಕಾರ್ಯ ನಡೀತಾ ಇದೆ, ಆ ಜೀವದ ಜೊತೆಗೆ ನಡೀತಾ ಇದೆ, ಅದು ಅವನ ಪಾರಿಣಾಮಿಕ ಭಾವ. ಕರ್ಮದ ಉದಯ, ಉಪಶಮ, ಕ್ಷಯ, ಕ್ಷಯೋಪಶಮ ಈ ಯಾವುದೂ ಅಲ್ಲದ ಜೀವದ ಸಹಜವಾದ ಪರಿಣಾಮಗಳನ್ನ ಪಾರಿಣಾಮಿಕ ಭಾವ ಅಂತ ಕರೀತಾರೆ. ಸಹಜ ಭಾವ. ಪ್ರಶ್ನೆಗಳು. ಆ ಯಾವ ಭಾವವು ಅನಂತರ ಬರುವುದೂ ಇಲ್ಲ, ಮೋಕ್ಷ ಪ್ರಾಪ್ತಿಯ ಅನಂತರ ಹೋಗುವುದಿಲ್ಲ, ಆ ಭಾವ ಯಾವುದು? ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಪ್ರಶ್ನೋತ್ತರಗಳ ಮೂಲಕ ಅವುಗಳನ್ನು ತಿಳಿಸ್ಕೊಡ್ತಾರೆ. ಏನ್ ಪ್ರಶ್ನೆ ಕೇಳ್ತಿದ್ದಾರೆ ಅಂತಂದ್ರೆ, ಯಾವ ಭಾವ ಇನ್ನು ಮುಂದೆ ನಮಗ್ ಹೊಸದಾಗಿ ಬರೋದಿಲ್ಲ, ಅಥವಾ ಮೋಕ್ಷಕ್ಕೆ ಹೋದ ಮೇಲೂ ಅದು ನಮ್ಮಿಂದ ಬಿಟ್ಟು ಹೋಗೋದಿಲ್ಲ. ಸಂಸಾರದಲ್ಲಿರುವಾಗ ಹೊಸದಾಗಿ ಬರೋದಿಲ್ಲ, ಮೋಕ್ಷಕ್ಕೆ ಹೋದ ಮೇಲೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಯಾವತ್ತೂ ನಮ್ಮ ಜೊತೆ ಇರುವಂತದ್ದು ಯಾವ ಭಾವ? ಪಾರಿಣಾಮಿಕ ಭಾವ. ಅಂದ್ರೆ ಕ್ಷಾಯಿಕ ಸಂಸಾರದಲ್ಲಿ ಈಗ ನಾವು ಇದ್ದೇವೆ, ಮಿಥ್ಯಾತ್ವದಲ್ಲಿ. ನಮ್ಮಲ್ಲಿ ಯಾವ ಕ್ಷಾಯಿಕ ಭಾವ ಇದೆ? शुद्ध परमेष्टि ಸಂಸಾರದಿಂದ ಮುಕ್ತ ಆಗ್ಜು ಕ್ಷಾಯಿಕಾಮ ಪರಿಣಾಮಿಗಳು ಅವಿರೋದು. ಆದ್ರೆ ಎರಡು ಅವಸ್ಥಾದಲ್ಲಿ ಸಾಮಾನ್ಯವಾಗಿರೋದು ಯಾವ?
ಸಂಸಾರದಲ್ಲಿ ಪಾರಿಣಾಮಿಕ ಭಾವ ನಮಗೆ ಯಾವ್ದ್ರಿಂದಲೂ ಬರುವಂತದ್ದು ಅಲ್ಲ, ನಾವ್ ಎಲ್ಲಿ ಹೋದ್ರೂ ಹೋಗುವಂತದ್ದಲ್ಲ. ಅಂತದ್ ಯಾವ್ದು ಅಂದ್ರೆ ಪಾರಿಣಾಮಿಕ ಭಾವ. ಜೀವದಲ್ಲಿ ಜೀವತ್ವ ಶಕ್ತಿ ಇದೆ, ಜೀವಿಸ್ತಾ ಇದೆ. ಜೀವಿಸುವುದು ಅನ್ನೋದು ಪಾರಿಣಾಮಿಕ ಭಾವ ಇದೆ. ಸಂಸಾರಿ ಜೀವಗಳು ಜೀವಿಸ್ತಾ ಇವೆ, ಸಿದ್ಧ ಭಗವಾನರು ಜೀವಿಸ್ತಾ ಇದ್ದಾರೆ. ಇದು ಸಂಸಾರದಲ್ಲಿದ್ದಾಗಲೂ ಹಾಗೆ ಇತ್ತದ್ರ ಶಕ್ತಿ, ಮೋಕ್ಷಕ್ಕೆ ಹೋದ ಮೇಲೆ ಜೀವಿಸೋದೇ ಇದೆ. ಇದನ್ನ ಪಾರಿಣಾಮಿಕ, ಇಂತಹ ಭಾವಗಳೇನಿದಾವಲ್ಲ ಇಂಥವುಗಳನ್ನ ಪಾರಿಣಾಮಿಕ ಭಾವ. ಇದು ಯಾವುದರಿಂದಲೂ ಪ್ರಭಾವಕ್ಕೊಳಗಾಗುವುದಿಲ್ಲ. ಕರ್ಮದಿಂದಲೂ, ಕರ್ಮ ರಹಿತವಾದ ಮೇಲೂ ಜೀವದಲ್ಲಿ ಜೀವಿಸುವ ಶಕ್ತಿ ಯಾವಾಗ್ಲೂ ಇರ್ತದೆ. ಅಂತಹ ಭಾವಗಳನ್ನ ಪಾರಿಣಾಮಿಕ ಭಾವ ಅಂತ ಕರೀತಾರೆ. ಎರಡನೇ ಪ್ರಶ್ನೆ, ಬರುವುದುಂಟು ಮತ್ತು ಹೋಗುವುದುಂಟು, ಆ ಭಾವ ಯಾವುದು? ಉತ್ತರ ಔಪಶಮಿಕ ಭಾವ. ಬರುವುದೂ ಇದೆ, ಹೋಗುವುದೂ ಇದೆ. ಅಂದ್ರೆ ನಾವು ಕರ್ಮಗಳನ್ನ ಉಪಶಮನ ಮಾಡುವಂತಹ ಭಾವ ಅಂದ್ರೆ ಔಪಶಮಿಕ ಭಾವ. ಒಂದ್ ಅಂತರ್ಮುಹೂರ್ತ ಮಾತ್ರ ಅದರ ಕಾಲ ಇರೋದ್ರಿಂದ ಔಪಶಮಿಕ ಭಾವದ್ದು. ಕರ್ಮ ಒಂದು ಅಂತರ್ಮುಹೂರ್ತ ಮಾತ್ರ ಉಪಶಮಿತವಾಗುವುದರಿಂದ ಆವಾಗ ಔಪಶಮಿಕ ಭಾವ ನಮ್ಮಲ್ಲಿ ಬಂತು. ಅಂತರ್ಮುಹೂರ್ತ ಆದ್ಮೇಲೆ ಮತ್ತೆ ಆ ಕರ್ಮದ ಉಪಶಮನ ಹೋಗಿ ಬಿಡ್ತದೆ, ಅಂದ್ರೆ ಕರ್ಮ ಉದಯಕ್ಕೆ ಬರ್ತದೆ. ಆವಾಗ ಔಪಶಮಿಕ ಭಾವ ನಮ್ಮಿಂದ ಹೊರಟು ಹೋಯಿತು. ಅಂದ್ರೆ ಉಪಶಮ ಭಾವ ಬರ್ತದೆ ಮತ್ತೆ ಅಂತರ್ಮುಹೂರ್ತ ಆದ್ಮೇಲೆ ಹೊರಟು ಹೋಗ್ತದೆ. ಇದನ್ನ ಔಪಶಮಿಕ ಭಾವ ಹೀಗೆ ಮಾಡ್ತದೆ ಅಂತ ತಿಳ್ಕೊಬೇಕು. ಸಿಟ್ಟಿನ ಉದಾಹರಣೆ ತುಂಬಾ ಸೂಟ್ ಆಗುತ್ತಲ್ಲ ಭಯ್ಯಜ್ಜಿ? ಯಾವುದು? ಸಿಟ್ಟಿಗೆ ಒಂದು ಉದಾಹರಣೆ ಕೊಟ್ರಲ್ಲ, ಸಿಟ್ಟು, ಕ್ರೋಧ, ಅದು ತುಂಬಾ ಸೂಟ್ ಆಗುತ್ತಲ್ಲ. ಶಿಟ್ಟು ಎಲ್ಲಿ ಹೇಳಿಲ್ಲಲ್ಲ. ಅದೇ ಕ್ರೋಧ ಪ್ರವಚನ ಕೇಳುವಾಗ, ಪ್ರವಚನ ಕೇಳುವಾಗ ಹೌದು ಹೌದು. ಕ್ರೋಧನು ಅಂತರ್ಮೂರ್ತ ಮಾತ್ರ ಇರುದಂತಲ್ಲ, ಮತ್ತೆ 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 ಅದು ಪುನಃ ಉದಯ ಆಗ್ಬೇಕಷ್ಟೇ. ಅಂತರ್ಮೂರ್ತ ಮಾತ್ರ ಬರುದಂತಲ್ಲ ಒಂದ್ಸಲ ಕ್ರೋಧ ಉತ್ಪತ್ತಿ ಆದ್ರೆ. ಪ್ರತಿ ಭಾವನ ಒಂದು ಅಂತರ್ಮುಹೂರ್ತರ ನಂತರ ಚೇಂಜ್ ಆದೇ ಆಗುತ್ತಲ್ವ ಭಯ್ಯಜ್ಜಿ? ಹೌದು. ಮೂರನೇ ಪ್ರಶ್ನೆ, ಬರುವುದುಂಟು ಆದರೆ ಹೋಗುವುದಿಲ್ಲ, ಆ ಭಾವ ಯಾವುದು? ಉತ್ತರ ಕ್ಷಾಯಿಕ ಭಾವ. ಈ ಭಾವಗಳು ಒಂದ್ಸಾರಿ ಬಂದವು ಅಂತಂದ್ರೆ, ಕ್ಷಾಯಿಕ ಭಾವಗಳು ಉತ್ಪತ್ತಿ ಆಯಿತು ಅಂತಂದ್ರೆ ಎಂದೂ ಕೂಡ ಅದರ ಅಭಾವ ಆಗೋದಿಲ್ಲ. ಅಂದ್ರೆ ಆ ಭಾವ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಒಂದು ಸಾರಿ ನಾವು ಕರ್ಮಗಳನ್ನ ನಾಶ ಮಾಡಿದರೆ ಪುನಃ ಕರ್ಮದ ಉತ್ಪತ್ತಿ ನಮ್ಮಲ್ಲಿ ಆಗುವುದಿಲ್ಲ, ಅಥವಾ ಕರ್ಮದ ಬಂಧ ಆಗುವುದಿಲ್ಲ. ಹಾಗಾಗಿ ಈ ಕ್ಷಾಯಿಕ ಭಾವಗಳು ನಮಗೆ ಪ್ರಾಪ್ತ ಆಗ್ತವೆ, ಅಂದ್ರೆ ಬರ್ತವೆ, ಆದ್ರೆ ನಮ್ಮನ್ನ ಎಂದೂ ಬಿಟ್ಟು ಹೋಗುವುದಿಲ್ಲ. ಇಂಥ ಭಾವಗಳನ್ನ ಕ್ಷಾಯಿಕ ಭಾವಗಳು ಅಂತ ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಬರುವುದಿಲ್ಲ ಆದರೆ ಹೋಗುವುದುಂಟು, ಆ ಭಾವ ಯಾವುದು? ಉತ್ತರ ಕ್ಷಾಯೋಪಶಮಿಕ ಭಾವ. ಇವು ಬರೋದಿಲ್ಲ ಅಂತಂದ್ರೆ ಬರೋದಿಲ್ಲ, ಮತ್ತ ಬರದೇನೆ ಹೋಗ್ತವೆ. ಅಂಥ ಭಾವಗಳು ಯಾವುವು ಅಂತಂದ್ರೆ ಕ್ಷಾಯಿಕ ಭಾವ, ಕ್ಷಾಯೋಪಶಮಿಕ ಭಾವಗಳು. ನೋಡ್ರಿ ವಿಚಿತ್ರ ಹೆಂಗಿದೆ ಅಂದ್ರೆ, ಬರೋದಿಲ್ಲ ಆದ್ರೆ ಹೋಗ್ತವೆ. ಬರೋದಿಲ್ಲ ಅಂದ್ರೆ ಯಾವ ಅಪೇಕ್ಷಾದಿಂದ? ಇಲ್ಲಿ ಸಂಪೂರ್ಣ ಕರ್ಮ ಶಾಂತನೂ ಆಗ್ಲಿಲ್ಲ, ನಾಶನೂ ಆಗ್ಲಿಲ್ಲ, ಪೂರ್ಣ ರೂಪದಿಂದ ಉದಯನೂ ಇಲ್ಲ. ಈ ಉದಯ ಅನ್ನೋದು ಬಿಟ್ರೆ ಸಂಪೂರ್ಣ ಉಪಶಮನೂ ಆಗಲಿಲ್ಲ, ನಾಶನೂ ಆಗ್ಲಿಲ್ಲ. ಸ್ವಲ್ಪ ಉಪಶಮ ಆಗಿದೆ, ಸ್ವಲ್ಪ ಉದಯದಲ್ಲಿದೆ. ಹಾಗಾಗಿ ಕರ್ಮ ಇದೆ ಇನ್ನೂ, ಅದೇ ನಮ್ಮಿಂದ ಅದೇನಾಗಿಲ್ಲ, ಆ ಕರ್ಮದ ಉದಯ ಇನ್ನೂ ಇದೆ. ಆ ಕರ್ಮದ ಉದಯ ಸಂಪೂರ್ಣ ಅಭಾವ ಆಗಿಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಬಂದಿಲ್ಲ, ಅದು ಇರೋದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿದ್ದೇವೆ.
ಹಾಗಾಗಿ ಬರುವುದಿಲ್ಲ, ಇಲ್ಲಿ ಹೋಗುವುದಿದೆ. ಅಂದ್ರೆ ಅದು ಒಮ್ಮೊಮ್ಮೆ ನಮ್ಮನ್ನು ಬಿಟ್ಟು ಹೋಗ್ಬೋದು ಪೂರ್ತಿ, ಆದ್ರೆ ಪೂರ್ಣ ರೂಪದಿಂದ ಬರುವಂತದ್ದಿಲ್ಲ. ಅಂತ ಭಾವ ಯಾವುದು ಅಂತಂದ್ರೆ ಕ್ಷಾಯೋಪಶಮಿಕ ಭಾವ. ಬರುವುದಿಲ್ಲ ಹೋಗುವುದಿಲ್ಲ ಅಂದ್ರೆ ಒಳಗಿದ್ದದ್ದು ಯಾವ್ದಿರುತ್ತೆ ಅದು ಹೋಗುತ್ತೆ ಅಂತನಾ ಕರ್ಮ? ಈಗ ಒಂದು ಕರ್ಮ ಇದೆ ನಮ್ಮಲ್ಲಿ, ಕ್ಷಾಯೋಪಶಮಿಕ ಭಾವ ಇದ್ದಾಗ ಈಗ ನಮ್ಮದು ಸರಿ ಎರಡು ಮಂದಿ ಊಟ ಮಾಡ್ಕೊಂಡಿಲ್ಲ ನೋಡ್ರಿ, ಸರಿಯಾಗಿ ಕೇಳ ಬರಂಗಿಲ್ರಿ. ಜ್ಞಾನಾವರಣ ಕರ್ಮ ನಮ್ಮಲ್ಲಿದೆ. ಜ್ಞಾನಾವರಣ ಈ ಸದ್ಯ ನಮ್ಮಲ್ಲಿ ಕ್ಷಾಯೋಪಶಮಿಕ ಅವಸ್ಥೆನಲ್ಲಿ ಇದೆಯೋ ಏನು ಕ್ಷಾಯಿಕ ಅವಸ್ಥೆಯಲ್ಲಿದೆ? ಕ್ಷಾಯೋಪಶಮಿಕ ಅವಸ್ಥೆಯಲ್ಲಿ. ಕ್ಷಾಯೋಪಶಮಿಕ ಅಂದ್ರೆ ನಮ್ಮಲ್ಲಿ ಕರ್ಮ ಇದೆಯೋ ಇಲ್ಲವೋ, ಅದು ಕೆಲಸದಲ್ಲಿದೆನೋ ಕೆಲಸ ಬಿಟ್ಟಿದೆ? ಕೆಲಸದಲ್ಲಿ ಇದೆ ಅಂತಂದ್ರೆ ನಮಗಾದ್ರಿಂದ ಭಾವ ಏನ್ ಬಂತು ಹೊಸದಾಗಿ? ಅದು ಶಾಂತ ಆಗಿತ್ತು ಅಂದ್ರೆ ಕಂಪ್ಲೀಟ್ಲಿ ಜ್ಞಾನಾವರಣದ ಅಭಾವದಲ್ಲಿ ಒಂದು ಜ್ಞಾನ ಗುಣ ಬರ್ತಿತ್ತು, ಅದಂತೂ ಉಪಶಮ ಆಗುದೇ ಇಲ್ಲ ಜ್ಞಾನಾವರಣ. ಇನ್ನು ನಾಶ ಆಗಿತ್ತು ಅಂತಂದ್ರೆ ಕೇವಲ ಜ್ಞಾನ ಆಗ್ತಿತ್ತು, ಇವೆರಡೂ ಆಗಿಲ್ಲ. ಕ್ಷಯೋಪಶಮ ಆಗಿದೆ ಅಂದ್ರೆ ಉದಯಾಭಾವಿ ಕ್ಷಯ ಸರ್ವಘಾತಿದು, ಮತ್ತೆ ಸದವಸ್ಥಾ ರೂಪ ಉಪಶಮ ಆಗಿದೆ. ಅಂದ್ರೆ ಕರ್ಮ ಇದೆ, ಒಂದಷ್ಟು ಶಾಂತ ಆಗಿದೆ, ಒಂದಷ್ಟು ಉದಯಕ್ಕಿದೆ. ಎಷ್ಟು ಉದಯಕ್ಕಿದೆ ಅಷ್ಟು ಆವರಣಿದೆ, ಎಷ್ಟು ಶಾಂತ ಆಗಿದೆ ಅಷ್ಟು ತಿಳಿತಾ ಇದ್ದೇವೆ. ಇಲ್ಲಿ ಹೊಸದಾಗಿ ಏನಾಯ್ತು, ಆ ಕರ್ಮ ಇದ್ದಂಗ ಆಯ್ತಲ್ಲ ಅದ, ಆದ್ರೆ ಪೂರ್ಣ ಇಲ್ಲದೆ ಇರೋದ್ರಿಂದ ಉದಯಕ್ಕಲ್ಲ, ಪೂರ್ಣ ಕ್ಷಯ ಆಗದೆ ಇರೋದ್ರಿಂದ ಕ್ಷಾಯಿಕನೂ ಅಲ್ಲ, ಉಪಶಮ ಆಗದೆ ಇರೋದ್ರಿಂದ ಉಪಶಮನೂ ಅಲ್ಲ. ಈ ಮೂರದ್ರಿಂದ ಹೊರತಾದಕ್ಕ ಕ್ಷಾಯೋಪಶಮಿಕ ಅಂತ ಹೇಳಿದ್ದಾರೆ. ಇದರಲ್ಲಿ ಉಪಶಮನೂ ಇದೆ, ಕ್ಷಯನೂ ಇದೆ, ಉದಯನೂ ಇದೆ. ಅದಕ್ಕಾಗಿ ಇದು ಕ್ಷಾಯೋಪಶಮಿಕ ಭಾವ. ಏನೋ ಒಂದು ನಿರ್ಮಲವಾದದ್ದೇನೋ ಇಲ್ಲಿ ಪ್ರಾಪ್ತ ಆಗ್ಲಿಲ್ಲ. ಕರ್ಮನೇ ಹೊಡೆದು ಓಡಿಸ್ತಾ ಇದ್ದೇವೆ, ಓಡಿಸ್ಲಿಕ್ಕಾಗಿಲ್ಲ. ಒಂದರ್ಧ ಬಡದು ಶಾಂತ ಮಾಡಿದ್ದೇವೆ, ಇನ್ನೊಂದರ್ಧ ಕೆಲಸ ಮಾಡ್ತೇವೆ. ಹಂಗಾಗಿ ಹೊಸದೇನು ಬಂದಿಲ್ಲ ಇಲ್ಲಿ, ಇದೇ ಇರೋದ್ರಲ್ಲೇನೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ ಅಷ್ಟೆ. ಅದಕ್ಕೆ ಕ್ಷಾಯೋಪಶಮಿಕ ಭಾವ. ತಿಳಿತು? ಮುಂದಿನದ್ದು 53 ಭಾವಗಳ ಚರ್ಚೆನಲ್ಲಿ ಪರ್ಯಾಪ್ತಕ ಜೀವಭಾವಗಳ ಚರ್ಚೆ. ಪ್ರಥಮ ಖಂಡ. ಇನ್ನು ಮುಂದೆ ಏನು ವಿಷಯ ಹೇಳ್ತಾರೆ ಅಂದ್ರೆ, ಇಲ್ಲಿ ತನಕ ಸ್ವಲ್ಪ ಈ ಭಾವಗಳ ಬೇಸಿಕ್ ಅಂದ್ರೆ ಮೂಲಭೂತ ಪರಿಭಾಷೆಗಳನ್ನ ಅಥವಾ ಅತ್ಯಂತ ಅವಶ್ಯಕವಾದ ವಿಷಯಗಳನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ಇಲ್ಲಿ ತನಕ ನಮಗೆ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಆ ಗ್ರಂಥದ ಆ ಭಾವಗಳ ಅಂದ್ರೆ ಏನು, ಅವುಗಳ ಭೇದ ಎಷ್ಟು, ಅವುಗಳ ಯಾವ ಗುಣಸ್ಥಾನದಲ್ಲಿ ಯಾವ ಭಾವ ಇರ್ತವೆ, ಅವುಗಳ ಲಕ್ಷಣ ಏನು ಅನ್ನೋದನ್ನ ಉದಾಹರಣೆಗಳ ಮೂಲಕ ಚೆನ್ನಾಗಿ ತಿಳಿಯುವಂತೆ ಈ 53 ಭಾವಗಳಲ್ಲಿ ಪರ್ಯಾಪ್ತಕ, ಅಪರ್ಯಾಪ್ತಕ ಇತ್ಯಾದಿ ಎಲ್ಲ ವಿಷಯಗಳನ್ನ ಕುರಿತು ಚರ್ಚೆ ಮಾಡೋರಿದ್ದಾರೆ. ಅಂದ್ರೆ ಇಲ್ಲಿ ಆ ಭಾವಗಳು ಜೀವದ ಗುಣಸ್ಥಾನಗಳ ಆಧಾರದಿಂದಲೂ, ಆಮೇಲೆ ಅದರ ಪರ್ಯಾಪ್ತಕ ಅವಸ್ಥೆಯಿಂದಲೂ ಅಪರ್ಯಾಪ್ತಕ ಅವಸ್ಥೆಯಿಂದಲೂ ಹೇಗೆ ಎಲ್ಲಿ ಎಷ್ಟೆಷ್ಟು ಭಾವಗಳು ಆಗ್ಲಿಕ್ಕೆ ಸಾಧ್ಯ, ಮತ್ತು ಆ ಭಾವಗಳು ಎಷ್ಟೊತ್ತು ಅಲ್ಲಿ ಅಂದ್ರೆ ಎಷ್ಟು ಅದರ ಸಾಮರ್ಥ್ಯ ಇರ್ತದೆ ಅಥವಾ ಇದೆಯೋ ಇಲ್ಲವೋ, ಇದೆಲ್ಲವನ್ನು ಕುರಿತು ಮುಂದೆ ಚರ್ಚೆ ಮಾಡಲಿದ್ದಾರೆ. ಗುಣಸ್ಥಾನ ಸಾಮಾನ್ಯದಲ್ಲಿ 53 ಭಾವಗಳು, ಪರ್ಯಾಪ್ತಕದಲ್ಲಿ
ಈ 53 ಭಾವಗಳು ಪರ್ಯಾಪ್ತಕ ಜೀವಗಳಲ್ಲಿ ಗುಣಸ್ಥಾನಗಳ ರೂಪದಿಂದ, ಗುಣಸ್ಥಾನಗಳ ಮೂಲಕ ಪರ್ಯಾಪ್ತಕದಲ್ಲಿರುವಾಗ ಹೇಗೆ ಹೇಗೆ ಇರ್ತವೆ, ಎಷ್ಟೆಷ್ಟು ಇರ್ತವೆ, ಆಗ್ತವೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಮಿಥ್ಯಾತ್ವ ಗುಣಸ್ಥಾನ. ಔಪಶಮಿಕ 0, ಕ್ಷಾಯಿಕ 0, ಕ್ಷಾಯೋಪಶಮಿಕ 10, ಔದಯಿಕ 21, ಪಾರಿಣಾಮಿಕ 3. ಗುಣಸ್ಥಾನಗಳಲ್ಲಿ ಮೊದಲನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ 5 ಭಾವಗಳು ಯಾವ್ಯಾವ ಇರ್ತಾವ? 5 ಭಾವಗಳಲ್ಲಿ ಅಂತ ನೋಡಿದಾಗ ಔಪಶಮಿಕ ಭಾವ ಒಂದೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಮಿಥ್ಯಾತ್ವ ಅಂತಂದ್ರೆ ಏನು, ಮಿಥ್ಯಾತ್ವ ಗುಣಸ್ಥಾನ ಅಂತಂದ್ರೆ ಏನು ಎಲ್ಲರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ನೋಡುವುದಾದರೆ ತತ್ವಾರ್ಥದ ಅಶ್ರದ್ಧಾನವೇ ಮಿಥ್ಯಾತ್ವ ಇದೆ. ಆ ತತ್ವಾರ್ಥದ ಅಶ್ರದ್ಧಾನ ರೂಪ ಪರಿಣತಿ ಜೀವದಲ್ಲಿ ಯಾವಾಗ ಇರ್ತದೆಯೋ ಆ ಜೀವ ಇರುವ ಆ ಸ್ಥಾನವೇ ಆ ಗುಣಸ್ಥಾನ. ಅಂದ್ರೆ ಜೀವದ ಗುಣ ಅಲ್ಲಿ ಯಾವ್ದಿದೆ ಅಂದ್ರೆ ವಿರುದ್ಧ ಇದೆ ಅಂತ. ಮಿಥ್ಯಾತ್ವ ಗುಣಸ್ಥಾನ ಅಂತಂದ್ರೆ ಅಶ್ರದ್ಧಾನ ರೂಪದ ಗುಣ ಅದರಲ್ಲಿ ಇರೋದೇ ಅದರ ಗುಣಸ್ಥಾನ. ಇದು ಮೊದಲನೇ ಗುಣಸ್ಥಾನ. ಈ ಗುಣಸ್ಥಾನದಲ್ಲಿ ಜೀವ 2 ರೀತಿಯಲ್ಲಿ ಇರ್ತದೆ. ಒಂದು ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರ್ತದೆ, ಇನ್ನೊಂದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರ್ತದೆ. ಇನ್ನು ನಮಗಿಲ್ಲಿರುವಂತಹ ವಿಷಯ ಏನಿದೆ, ಪರ್ಯಾಪ್ತಕ ಅವಸ್ಥೆಯಲ್ಲಿರುವಂತಹ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಯಾವ ಭಾವ ಇರುತ್ತದೆ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಪರ್ಯಾಪ್ತಕ ಅಂದರೆ ಏನು ಅನ್ನೋದು ಪ್ರಶ್ನೆ ಬರ್ತದೆ ಇಲ್ಲಿ. ಪರ್ಯಾಪ್ತಕ ಅಂತಂದ್ರೆ ಯಾವ ಜೀವಗಳ ಪರ್ಯಾಪ್ತಿಯು ಪೂರ್ಣವಾಗಿದೆಯೋ ಅವು ಪರ್ಯಾಪ್ತಕ ಜೀವಗಳು. ಅಥವಾ ಇನ್ನೊಂದು ಅಪೇಕ್ಷಾದಿಂದ ಹೇಳುವುದಾದ್ರೆ ಯಾವ ಜೀವದ ಶರೀರ ಪರ್ಯಾಪ್ತಿಯು ಪೂರ್ಣವಾಗಿದೆಯೋ ಅವು ಪರ್ಯಾಪ್ತಕ ಜೀವಗಳು. 2 ಪ್ರಕಾರದಿಂದಲೂ ತಿಳ್ಕೋಬಹುದು. ಶರೀರ ಪರ್ಯಾಪ್ತಿ ಪೂರ್ಣವಾಗಿರುವವು ಪರ್ಯಾಪ್ತಕಗಳು, ಎಲ್ಲಾ ಪರ್ಯಾಪ್ತಿಗಳು ಪೂರ್ಣವಾಗಿರುವವು ಪರ್ಯಾಪ್ತಕ ಜೀವಗಳು. ಹೀಗೆ ಪರ್ಯಾಪ್ತಕ ಶಬ್ದದ ಅರ್ಥ ಬರ್ತದೆ. ಇದರಲ್ಲಿ ಶರೀರ ಪರ್ಯಾಪ್ತಿ ಪೂರ್ಣ ಆಗಿರೋದು ಅಂತಂದ್ರೆ ಆಹಾರ ಶರೀರ 6 ಪರ್ಯಾಪ್ತಿಗಳಲ್ಲಿ ಆಹಾರ ಶರೀರ ಪರ್ಯಾಪ್ತಿ ಪೂರ್ಣ ಆಗಿರೋದು ಅಂತ ತಿಳ್ಕೊಬೇಕು. 6 ಪರ್ಯಾಪ್ತಿಗಳು ಪೂರ್ಣ ಆಗುವಂತ ಸಮಯದಲ್ಲಿ ಶರೀರ ಪರ್ಯಾಪ್ತಿ ಪೂರ್ಣ ಆಯ್ತು ಅಂತಂದ್ರೆ ಪರ್ಯಾಪ್ತಕ ಅಂತ ಕರಿಬಹುದು. ಅದಕ್ಕೆ ತಿಳಿದ್ರಿ? ಆಗ ಮರಣ ಆಗೋ ಸಾಧ್ಯತೆ ಇಲ್ವಾ? ಅದು ಆಯ್ತು ಅಂತಂದ್ರೆ ಆ ಕ್ಷಣದಲ್ಲಿ ಶರೀರ ಪರ್ಯಾಪ್ತಿ ಪೂರ್ಣ ಆಯ್ತು ಅಂದ್ರ ಮುಂದಿನ ಪರ್ಯಾಪ್ತಿ ಪೂರ್ಣ ಆಗೋದು ಪಕ್ಕ. ಒಂದ್ ವೇಳೆ ಶರೀರ ಪರ್ಯಾಪ್ತಿ ಪೂರ್ಣ ಆಗಲಿಲ್ಲ ಅಂದ್ರೆ ಮುಂದಿನ ಪೂರ್ಣ ಆಗೋದಿಲ್ಲ, ಅದು ಪಕ್ಕ. ಇನ್ ಈ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರುವಂತಹ ಪರ್ಯಾಪ್ತಕ ಜೀವರುಗಳಲ್ಲಿ ಅಂದ್ರೆ ಜನ್ಮದ ನಂತರ ಅಂತ ತಿಳ್ಕೋಬೇಕು. ಜನ್ಮ ಯಾವಾಗ ಆಗ್ತದೆ? ಮನುಷ್ಯರ ಅಪೇಕ್ಷದಿಂದ ಅಂತರ್ಮುಹೂರ್ತದ ನಂತರ. ಅಂತರ್ಮುಹೂರ್ತದ ನಂತರ ಜನ್ಮ ಆಯ್ತು, ಎಲ್ಲಾ ಪರ್ಯಾಪ್ತಿಗಳ ಪೂರ್ಣ ಆದವು, ಅದೇ ಪರ್ಯಾಪ್ತಕ ಜೀವ. ಔಪಶಮಿಕ ಭಾವ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಔಪಶಮಿಕ ಭಾವದಲ್ಲಿ ಯಾವುದೊಂದು ಭಾವ ಇರುವುದಿಲ್ಲ. ಔಪಶಮಿಕದಲ್ಲಿ 2 ಭಾವಗಳನ್ನ ಹೇಳಿದ್ದಾರೆ. ಒಂದು ಔಪಶಮಿಕ ಸಮ್ಯಕ್ತ್ವ ಭಾವ, ಇನ್ನೊಂದು ಔಪಶಮಿಕ ಚಾರಿತ್ರ ಭಾವ. ಮಿಥ್ಯಾತ್ವ ಇರುವಾಗ ಔಪಶಮಿಕ ಭಾವಗಳಲ್ಲಿಯ ಯಾವುದು ಒಂದು ಭಾವ ಆಗುವುದಿಲ್ಲ. ಎಲ್ಲರೂ ನೆನಪಿಟ್ಟುಕೊಳ್ಳಿರಿ. ತಿಳಿದ್ರಿ? ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಔಪಶಮಿಕ ಸಮ್ಯಕ್ತ್ವನೂ ಇಲ್ಲ, ಔಪಶಮಿಕ ಚಾರಿತ್ರನೂ ಇಲ್ಲ, 2 ಭಾವಗಳೇ ಇರುವುದಿಲ್ಲ. ಇನ್ನು ಅದೇ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕ್ಷಾಯಿಕ ಭಾವಗಳನ್ನ ನೋಡಿದ್ರೆ ಒಂದು ಕ್ಷಾಯಿಕ ಭಾವ ಇಲ್ಲ.
ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವಗಳಲ್ಲಿ ಒಂದೂ ಕರ್ಮಗಳು ನಾಶವಾಗಿಲ್ಲ. ಎಲ್ಲಾ ಕರ್ಮಗಳು ಹಾಗೆ ಇದಾವೆ, ಬಲಿಷ್ಠವಾಗಿನೂ ಇದಾವೆ. ಹಾಗಾಗಿ ಕ್ಷಾಯಿಕ ಭಾವಗಳು ಅಂತಂದ್ರೆ ಕರ್ಮಗಳ ಕ್ಷಯದಿಂದುಂಟಾಗುವ ಭಾವಗಳಿಗೆ ಕ್ಷಾಯಿಕ ಭಾವ ಅಂತಾರೆ. ಅದಕ್ಕಾಗಿ ಮಿಥ್ಯಾತ್ವ ಇರುವಾಗ ಒಂದೂ ಕ್ಷಾಯಿಕ ಭಾವ ಇರುವುದಿಲ್ಲ ಅಂತ ತಿಳ್ಕೊಬೇಕು. ಇನ್ನು ಮೂರನೇದು ಕ್ಷಾಯೋಪಶಮಿಕ ಭಾವವನ್ನ ಹೇಳ್ತಾರೆ. ಕ್ಷಾಯೋಪಶಮಿಕ ಭಾವಗಳು ಎಷ್ಟಿದಾವೆ? 10 ಇದಾವೆ. 18 ಒಟ್ಟು 18 ಟೋಟಲ್ ಕ್ಷಾಯೋಪಶಮಿಕ 18 ಇದಾವೆ. ಮಿಥ್ಯಾತ್ವ ಇರುವಾಗ ಅವಾಗ 10 ಇರ್ತವೆ. ಮಿಥ್ಯಾತ್ವ ಇರುವಾಗ 10 ಕ್ಷಾಯೋಪಶಮಿಕ ಭಾವ ಇರ್ತಾವ. ಯಾವ್ಯಾವ ಇರ್ತಾವು? ಮೊದಲು ಕ್ಷಾಯೋಪಶಮಿಕ ಭಾವಗಳು ಯಾವ್ಯಾವ ನೆನ್ಪು ಮಾಡ್ಕೋಬೇಕು. ಕೂಮತಿ, ಗುಸೃತ, ಉಪವಾಹುತಿ, ರಕ್ತದರ್ಶನ, ದರ್ಶನ 5 ಲಬ್ಧಿ. ಕ್ಷಾಯೋಪಶಮಿಕ ಜ್ಞಾನಗಳು 4, ಕ್ಷಾಯೋಪಶಮಿಕ ಅಜ್ಞಾನಗಳು 3, ಆಮೇಲೆ ಕ್ಷಾಯೋಪಶಮಿಕ ದರ್ಶನಗಳು 3, ಎಲ್ಲಾ ಸೇರಿ 10 ಆಯ್ತು. ಆಮೇಲೆ ಕ್ಷಾಯೋಪಶಮಿಕ ಲಬ್ಧಿಗಳ 5, 15. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ 1, ಕ್ಷಾಯೋಪಶಮಿಕ ಚಾರಿತ್ರ 1, ಸಂಯಮ 18 ಇದಾವೆ. ಇದರಲ್ಲಿ ಮಿಥ್ಯಾತ್ವ ಇರುವಾಗ 4 ಜ್ಞಾನಗಳು ಇರುವುದಿಲ್ಲ. ತಿಳಿತು? ಆಮೇಲೆ 3 ಅಜ್ಞಾನಗಳು ಇರ್ತವೆ. ಆಮೇಲೆ ದರ್ಶನಗಳಲ್ಲಿ ಅವಧಿ ದರ್ಶನ ಇರುವುದಿಲ್ಲ. 4 ಜ್ಞಾನಗಳು ಇರುವುದಿಲ್ಲ, 1 ಅವಧಿ ದರ್ಶನ ಇರುವುದಿಲ್ಲ, ಅಂದ್ರೆ 5 ಇಲ್ಲ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಕ್ಷಾಯೋಪಶಮಿಕ ಚಾರಿತ್ರ ಇರುವುದಿಲ್ಲ, ಕ್ಷಾಯೋಪಶಮಿಕ ಸಂಯಮ ಇರುವುದಿಲ್ಲ. ಅಂದ್ರೆ 8 ಭಾವಗಳು ಇರುವುದಿಲ್ಲ. ಉಳಿದವುಗಳು ಅಂತಂದ್ರೆ 3 ಅಜ್ಞಾನ ಇದೆ, 2 ದರ್ಶನಗಳಿವೆ, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಆಮೇಲೆ 5 ಲಬ್ಧಿಗಳು ಇರಲಿಕ್ಕೆ ಸಾಧ್ಯ ಇದೆ. ಅಂದ್ರೆ 3 + 2 + 5 ಎಷ್ಟಾಯ್ತು? 10. ಈ 10 ಭಾವಗಳು ಕ್ಷಾಯೋಪಶಮಿಕ ಭಾವಗಳು ಇದಾವೆ ಅಂತ ಹೇಳಿದ್ದಾರೆ. ಒಂದನೇ ಗುಣಸ್ಥಾನ ಇರುವಂತಹ ಜೀವರುಗಳಲ್ಲಿ ಈ 10 ಭಾವಗಳು ಇರುತ್ತವೆ. ಯಾವ್ಯಾವ ಇರುತ್ತವೆ ಅಂದ್ರೆ ಕೂಮತಿ ಅಜ್ಞಾನ, ಕೋಶುತ ಅಜ್ಞಾನ, ಕೂ ಅವಧಿ ಅಜ್ಞಾನ, ಈ 3 ಅಜ್ಞಾನಗಳು. ಆಮೇಲೆ ಒಂದು ಚಕ್ಷು ದರ್ಶನ, ಇನ್ನೊಂದು ಅಚಕ್ಷು ದರ್ಶನ. ಇವೆರಡು ದರ್ಶನಗಳು 5 ಆಯ್ತು. ಆಮೇಲೆ ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಹೀಗೆ 5 ಲಬ್ಧಿಗಳು, ಒಟ್ಟು 10 ಕ್ಷಾಯೋಪಶಮಿಕ ಭಾವಗಳು. ನೋಡ್ರಿ, ಈ 5ರ ಒಳಗಿನೂ ಏನ್ ಕ್ಷಾಯೋಪಶಮಿಕ ಲಬ್ಧಿಗಳಿದಾವಲ್ಲ, ಇವು ಇರ್ಲೇಬೇಕು. ಸಂಸಾರದ ಜೀವ ಇದೆ ಅಂತಂದ್ರೆ, ಕರ್ಮ ಸಹಿತ ಇದೆ ಅಂದ್ರೆ ಕ್ಷಾಯೋಪಶಮಿಕ ವೀರ್ಯ ಅಂತೂ ಇರ್ಲೇಬೇಕು. ಇದು ಇಲ್ಲ ಅಂತಂದ್ರೆ ಅದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮಿಥ್ಯಾತ್ವನೂ ಇದ್ರನು ಸರಿ, ಏನಿದ್ರನು ಸರಿ. ಇವು 5ರದು ಎಲ್ಲಿ ತನಕ ಕರ್ಮ ಕ್ಷಯ ಆಗುದಿಲ್ಲ ಅಂತ ಅಲ್ಲಿ ತನಕ ಇದ್ರ ಕ್ಷಾಯೋಪಶಮ ಎಷ್ಟು ಇರ್ತದೆ ಅಷ್ಟು ಆ ಜೀವ ಸಂಸಾರದಲ್ಲಿ ಓಡಾಡ್ಕೊಂಡು ಇರ್ತದೆ. ಅದಕ್ಕೆ ಈ 5ಗಳ ಪ್ರಾಪ್ತಿಯಿಂದ ಸುಖ ದುಃಖದ ವಸ್ತುಗಳ ರೂಪದ ಪ್ರಾಪ್ತಿ ಆಗ್ತಿರ್ತದೆ. ಅಂದ್ರೆ ಅದಕ್ಕೆ ಸಂಸಾರದಲ್ಲಿ ಏನ್ ಬೇಕು? ಭೋಗೋಪಭೋಗ ಸಾಮಗ್ರಿಗಳು ಬೇಕು, ಕೊಡುವ ತಗೊಂಡುಕೊಳ್ಳುವ ವ್ಯವಹಾರ ಇರ್ಬೇಕು. ಇದೆಲ್ಲ ಮಾಡ್ಬೇಕು ಅಂದ್ರೆ ಶಕ್ತಿ ಇರ್ಬೇಕು. ಹೌದೇನಿಲ್ಲ? ನೋಡ್ರಿ, ಸಿಂಪಲ್ 5 ಲಾಜಿಕ್ನಾಗ ಇದೆ. ಶಕ್ತಿ, ವೀರ್ಯ ಅಂದ್ರೆ ಶಕ್ತಿ, ಕ್ಷಾಯೋಪಶಮಿಕ ಶಕ್ತಿ. ನಮಗೇನ ಒಂದು ಕುಳಿತುಕೊಳ್ಳಲಿಕ್ಕೆ, ಏಳ್ಲಿಕ್ಕೆ, ಹೋಗ್ಲಿಕ್ಕೆ, ಬರ್ಲಿಕ್ಕೆ ಏನಿದೆ, ಇದೇ ಕ್ಷಾಯೋಪಶಮಿಕ ವೀರ್ಯ. ನಮ್ಮಲ್ಲಿರುವ ವಸ್ತುಗಳು ಭೋಗ ಉಪಭೋಗ, ಈ 2 ವೆಟಾರಿಟಿದಲ್ಲೇ ಬದಲಾವಣೆ ಆಗ್ತವೆ. ಭೋಗದ ವಸ್ತುಗಳಿವೆ, ಉಪಭೋಗದ ವಸ್ತುಗಳಿವೆ. ಅದು ವ್ಯಕ್ತಿ ರೂಪದ್ದಾಗಿರಲಿ, ವಸ್ತು ರೂಪದ್ದಾಗಿರಲಿ, ಇನ್ಯಾವುದೇ ರೂಪದ್ದಾಗಿರಲಿ, ಭೋಗೋಪಭೋಗ ವಸ್ತುಗಳೇ ಇರೋದು ನಮ್ಮ ಹತ್ರ.
ಇನ್ ಇವುಗಳ ನನಗ ಇನ್ನೊಬ್ಬರಿಂದ ಬರಬೇಕು ಅಥವಾ ಇನ್ನೊಬ್ಬರಿಗೆ ನಾನು ಕೊಡಬೇಕು ಅಂತಂದ್ರೆ ಅಲ್ಲಿ ಕ್ಷಯೋಕ್ಷಮಿಕ ದಾನ, ಕ್ಷಯೋಕ್ಷಮಿಕ ಲಾಭ ಎರಡೂ ಇರಬೇಕು. ತಿಳಿದು ಇವರಿಗೆ ಕ್ಷಯೋಕ್ಷಮಿಕ ಲಬ್ಧಿಗಳು ಆಯ್ತು. ಒಂದಕ್ಕೊಂದು ಕನೆಕ್ಷನ್ ಇದೆ. ಇದೆ, ಎಲ್ಲದಕ್ಕೂ ಎಲ್ಲಾನು ಕನೆಕ್ಷನ್ ಇದೆ. ಕನೆಕ್ಷನ್ ಬೇಡ ಅಂದ್ರೆ ಬೆಳಿಗ್ಗೆ 12 ಗುಣಸ್ಥಾನದವರೆಗೂ ಇದು ಇದ್ದೇ ಇರುತ್ತಲ್ವಾ? ಹೌದು, ಇರ್ತದೆ. ಕ್ಷಯೋಪಶಮಿಕ ಅಂದ್ರೆ ಶಕ್ತಿ ಪೂರ್ಣಿಲ್ಲ, ಎಷ್ಟು ಅದನ್ನ ನಾವು ದಬಾಯಿಸ್ತಾ ಇದ್ದೇವೆ ಕರ್ಮ, ಮತ್ತಷ್ಟು ಅದು ಶಕ್ತಿ ಪ್ರಕಟ ಆಗ್ತದೆ. ಕರ್ಮ ನಾಶ ಆಗಿಲ್ಲ, ಕರ್ಮದ ಜೊತೆಗೇನೆ ಶಕ್ತಿ ಬರ್ತಾ ಇದೆ, ಅದಕ್ಕೆ ಕ್ಷಯೋಪಶಮಿಕ ಶಕ್ತಿ. ಕ್ಷಯೋಪಶಮಿಕ ಅಂದ್ರೆ ಹಿಂಗೂ ತಿಳ್ಕೋಬಹುದು, ಕರ್ಮದ ಜೊತೆಗೇನೆ ನಮ್ಮಲ್ಲಿ ಗುಣಗಳು ಉತ್ಪನ್ನ ಆಗ್ತಾ ಇವೆ, ಅದಕ್ಕೆ ಕ್ಷಯೋಪಶಮಿಕ. ಈಸಿ ಆಗಿದೆ ಇದು ಪರಿಭಾಷೆ. ಅಂಶ ರೂಪದಲ್ಲಿ ಪ್ರಕಟ ಆಗ್ತಾ ಇದೆ ಅಂತಲೂ ತಿಳಿಬಹುದಲ್ವಾ? ಅದೇ ಇಲ್ಲ, ಕರ್ಮದ ಜೊತೆಗೇನೆ ಗುಣಗಳು ಸ್ವಲ್ಪ ಸ್ವಲ್ಪ ಬರ್ತಾ ಇವೆ ಅಂದ್ರೆ ಅದೇ ಅರ್ಥ. ಕ್ಷಯೋಪಶಮಿಕ ಭಾವ ಹತ್ತಿ ಹೆಂಗ ಗೊತ್ತಾಯ್ತಲ್ಲ ಇದರಲ್ಲಿ ಮಿಥ್ಯಾತ್ವದಲ್ಲಿ. ಈಗ ನಾನು ಮಿಥ್ಯಾ ದೃಷ್ಟಿ ಇದ್ದೇನೆ ಅಂದರೆ ನನ್ನಲ್ಲಿ ಏನೇನಿದೆ, ಮೂಲ ಅಜ್ಞಾನಗಳು ಇರ್ಬೋದು. ಅಂದ್ರೆ ಅವಧಿಜ್ಞಾನ ಇದ್ರೆ ಅದು ಮಿಥ್ಯಾ ಅವಧಿಜ್ಞಾನ ಇರ್ತದೆ, ಅಂದ್ರೆ ಕು ಅವಧಿಜ್ಞಾನ ಆಗಿರ್ತದೆ. ಈ ಸತ್ಯ ಏನೇನಿದಾವು ಅಂತಂದ್ರೆ ಕೂಮತಿ ಕೂಶುದ್ಧ ಇರ್ತಾವು, ಚಕ್ಷು ಅಚಕ್ಷು ದರ್ಶನ ಇರ್ತಾವು, ಈ 5 ಲಬ್ಧಿಗಳು ಇರ್ತಾವು. ಅಂದ್ರೆ 9 ಇರಬಹುದು. ಸದ್ಯ ನಮ್ಮ ಹತ್ರ ಪಂಚಮ ಕಾಲದಲ್ಲಿ ಏನು ಮಿಥ್ಯಾ ದೃಷ್ಟಿ ಇದೆಯಲ್ಲ, ನಮ್ಮ ಹತ್ರ ಅವಧಿ ಜ್ಞಾನ ಇಲ್ಲಲ್ಲ, ಅದಕ್ಕಾಗಿ ಅದೊಂದು ಇರೋದಿಲ್ಲ. ಮತ್ತೆ ಅದರಲ್ಲೂ ಕಡಿಮೆ ಆಯ್ತಾ, 10ರಲ್ಲೂ ಕಡಿಮೆ ಆಯ್ತು. ಇದು ಇದೆ 10 ಇದೆ ಅಂತಂದ್ರೆ ಅದು ಮ್ಯಾಕ್ಸಿಮಮ್ ಅಂತ ಇಷ್ಟೇ. ಆ ಗುಣಸ್ಥಾನದಲ್ಲಿ ಹೆಚ್ಚಂದ್ರೆ ಇಷ್ಟಿರ್ಬಹುದು. ಅರ್ಥ ಆಯ್ತಾ? ಅದು ಎಲ್ಲಾ ಕಡೆ 10 ಇರ್ತಾವು ಹಿಂಗಲ್ಲ. ಆ ಕ್ಷಯೋಪಶಮಿಕ ಭಾವಗಳು ಮ್ಯಾಕ್ಸಿಮಮ್ ಇದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 10 ಆಗಬಹುದು ಅಂತಂದ್ರೆ ಈಗ ಏನಾಯ್ತು? ದೇವತೆಗಳು ಮತ್ತು ನಾರಕಿಗಳಿಗೆ ಅವಧಿ ಜ್ಞಾನ ಇರೋದ್ರಿಂದ ಅವರಲ್ಲಿ ಅತಿ ಕ್ಷಯೋಪಶಮಿಕ ಒಟ್ಟಾರೆ ಭಾವಗಳು ಇರುತ್ತೆ ಅಂತ 10 ಮಿಥ್ಯಾತ್ವ. ಮತ್ತೆ ಇನ್ನೊಂದು 3 ಇಂದ್ರಿಯ 2 ಇಂದ್ರಿಯ ಜೀವದ ಲೆಕ್ಕ ತಗೊಂಡ್ರೆ ಅಲ್ಲಿ ಇನ್ನೊಂದು ದರ್ಶನ ಕಡಿಮೆ ಆಗ್ತದೆ, ಶಕ್ತಿ ದರ್ಶನ ಕಡಿಮೆ ಇರೋದಿಲ್ಲ. ಆಮೇಲೆ ಇನ್ನ ಹೆಂಗೆ ಇಂದ್ರಿಯ ಕಡಿಮೆ ಆಗ್ತದೆ ಹಂಗ ಒಂದೊಂದು ಕಡಿಮೆ ಆಗ್ತದೆ. ಆಮೇಲೆ ಇದಕ್ಕೆ ಕ್ಷಮಿಕ ಅರ್ಥ ಆಯ್ತು ಅಂದ್ರೆ ಮುಂದಿಂದು ಔದೈಕ ಭಾವ. ಔದೈಕ ಭಾವಗಳು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲಿ ಎಲ್ಲಾ ಔದೈಕ ಭಾವಗಳು ಇರುತ್ತವೆ. ಔದೈಕ ಭಾವಗಳು ಯಾವ್ಯಾವ ಇದಾವೆ ನೋಡ್ಕೊಳ್ಳಿ ಒಂದ್ಸಲ. 4 ಗತಿ, 3 ವೇದ, 1 ಮಿಥ್ಯಾದರ್ಶನ, ಅಸಂಯಮ, ಅಸಿದ್ಧತ್ವ, 6 ಲೇಷೆ, 3 ಪಾರಿಣಾಮಿಕ. ಏನ್ ಪಾರಿಣಾಮಿಕ? 3 ಔದೈಕ ಅಷ್ಟೇ ನೋಡಿ, ಔದೈಕದ ಎಷ್ಟಿದೆ ಅಷ್ಟೇ ಚರ್ಚೆ ಮಾಡು. ಓಕೆ. ಔದೈಕದಲ್ಲಿ ಕರ್ಮದ ಉದಯದಿಂದ ಏನೇನಾಗ್ತಾ ಇದೆ ಮಿಥ್ಯಾತ್ವ ಇರುವಾಗ ಅಂತಂದ್ರೆ 4 ಗತಿಗಳಲ್ಲಿ ಯಾವ್ದಾದ್ರು ಗತಿ ಆಗ್ತಾ ಇದೆ. ದೇವಗತಿ ಆದ್ರೂ ಅದು ಔದೈಕ ಇದೆ, ದೇವಗತಿ ನಾಮಕರ್ಮದಿಂದ ಬರುವಂತದ್ದಿದೆ. ಅದು ಮನುಷ್ಯಗತಿ ಇದ್ರೆ ಮನುಷ್ಯಗತಿ ನಾಮಕರ್ಮದಿಂದ ಅದೇ ಇರುವಂತದ್ದಿದೆ. ತಿರಿಯಂಚ ಆದ್ರೆ ತಿರಿಯಂಚ ಗತಿಯಿಂದ, ಆಮೇಲೆ ನರಕಿ ಆದ್ರೆ ನರಕ ಗತಿ, ಇದು ಕರ್ಮದ ಉದಯ ಇದೆ. ಆದ್ರೆ 4 ಗತಿಗಳಲ್ಲಿ 4 ಗತಿಗಳ ಭಾವಗಳು ಔದೈಕ ಇವೆ. ಯಾವಾಗ ಮಿಥ್ಯಾತ್ವದ ಜೊತೆಗೆ 4 ಗತಿಗಳಾಗಲಿಕ್ಕೆ ಸಾಧ್ಯ ಇರುವುದರಿಂದ ಅಲ್ಲಿ ಎಲ್ಲಾ ಔದೈಕ ಭಾವಗಳು ಸಾಧ್ಯ ಇದೆ. ಇನ್ನು ಕಷಾಯಗಳು ಕೂಡ ಔದೈಕ ಭಾವ ಇದೆ. ಈ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಕ್ರೋಧನೂ ಇದೆ, ಅಹಂಕಾರನೂ ಇದೆ, ಮಾಯಾಚಾರನೂ ಇದೆ, ಲೋಭನೂ ಇದೆ. ಹಾಗಾಗಿ 4 ಕಷಾಯಗಳು
ಇಲ್ಲಿ ಮಿಥ್ಯಾತ್ವ ಗುಣಸ್ಥಾನದ ಪರ್ಯಾಪ್ತಕ ಜೀವಗಳಲ್ಲಿ 4 ಉದಯ ಇರುತ್ತದೆ. ಆಮೇಲೆ ಲಿಂಗ ಅಥವಾ ವೇದ, 3 ವೇದಗಳು, ಸ್ತ್ರೀ ವೇದದ ಜೊತೆಗೂ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ, ಇವು ಎಲ್ಲಾ ಗತಿಗಳಲ್ಲೂ ಕಂಡು ಬರುವುದರಿಂದ 4 ಗತಿಗಳ ಅಪೇಕ್ಷದಿಂದ 3 ವೇದಗಳ ಆಗುವುದರಿಂದ ಈ ವೇದಗಳು ಕೂಡ ಕರ್ಮದ ಉದಯದ ಕಾರಣದಿಂದ ಆಗ್ತಾ ಇರೋದ್ರಿಂದ ಇವು ಕೂಡ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಔದೈಕ ಭಾವಗಳು ಇರುತ್ತವೆ, ಉದಯದಲ್ಲಿ ಇವೆ. ಆಮೇಲೆ ಮಿಥ್ಯಾದರ್ಶನ ಅಂತೂ ಮಿಥ್ಯಾತ್ವ ಅಂದ್ರೆ ಮಿಥ್ಯಾದರ್ಶನನೇ ಇದೆ. ಅಜ್ಞಾನ, ಔದೈಕ ಭಾವದಲ್ಲಿ ಅಜ್ಞಾನ ಇದೆ. ಮಿಥ್ಯಾತ್ವನೂ ಇದೆ. ಮಿಥ್ಯಾತ್ವ ಅಲ್ಲದೆ ಇದ್ರೂ ಕೂಡ ಎಲ್ಲಿ ತನಕ ಜ್ಞಾನಾವರಣ ಕರ್ಮಿದೆ ಅಲ್ಲಿ ತನಕ ಅಜ್ಞಾನ ಇದ್ದೇ ಇದೆ. ಆಮೇಲೆ ಅಸಂಯಮ, ಎಲ್ಲಾ ಔದೈಕ ಭಾವಗಳು ಮಿಥ್ಯಾತ್ವ ಗುಣಸ್ಥಾನ ಇದೆ ಅಂತಂದ್ರೆ ಅಸಂಯಮ ಇದ್ದೇ ಇದೆ. ಹಾಗಾಗಿ ಅಸಂಯಮನೂ ಇದೆ. ಅಸಿದ್ಧತ್ವ, ಕರ್ಮದ ಉದಯ ಇರುವ ಕಾರಣದಿಂದ ಸಿದ್ಧ ಭಗವಾನ್ ಆಗಿಲ್ಲ, ಹಾಗಾಗಿ ಅದು ಕೂಡ ಇದೆ. ಇನ್ನು 6 ಲೇಷಗಳ ಅಸಂಯಮ ಇದೆ ಅಂದ್ರೆ 6 ಲೇಷಗಳು ಇರ್ಲಿಕ್ಕೆ ಸಾಧ್ಯ ಇದೆ ಮಿಥ್ಯಾತ್ವ ಇರುವಾಗ. ಕೃಷ್ಣ, ನೀಲ, ಕಾಪೋದ, ಪೀತ, ಪದ್ಮ, ಶುಕ್ಲ, ಈ ಎಲ್ಲಾ ಲೇಷಗಳು ಕೂಡ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಇರಲಿಕ್ಕೆ ಸಾಧ್ಯ ಇದೆ, ಉದಯದಲ್ಲಿ ಇರುತ್ತವೆ. ಹೀಗೆ ಔದೈಕ ಭಾವವನ್ನ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಪರ್ಯಾಪ್ತಕ ಜೀವರುಗಳಲ್ಲಿ ತಿಳಿದುಕೊಳ್ಳುವುದು. ಇನ್ನೊಂದು ಕೊಟ್ಟಿದ್ದಾರೆ 3 ಪಾರಿಣಾಮಿಕ ಭಾವನ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದೇ ಬೇರೆ ಭಾವ ಆಗುತ್ತಲ್ಲ. ಪಾರಿಣಾಮಿಕ ಭಾವನೆ ಬೇರೆ, ಔದಾಯಿಕ ಭಾವನೆ ಬೇರೆ. ಈಗ ಅದನ್ನೇ ಪಾರಿಣಾಮಿಕ ಭಾವನೆ ಚರ್ಚೆ ಮಾಡುವುದಿದೆ. ಈಗ 4 ಭಾವಗಳು ಯಾವ್ಯಾವಿದೆ ಯಾವ್ಯಾವಿಲ್ಲ ಅಂತ ಆಯ್ತು. ಇನ್ನು ಕೊನೆಯದಾಗಿ ಪಾರಿಣಾಮಿಕ ಭಾವ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇದೆಯೋ ಇಲ್ಲವೋ ಅಂತ ಕೇಳಿದಾಗ 3 ಪಾರಿಣಾಮಿಕ ಭಾವಗಳು ಇರ್ತವೆ ಮಿಥ್ಯಾತ್ವ ಗುಣಸ್ಥಾನದ ಜೊತೆಗೆ. ಹೀಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಮಿಥ್ಯಾತ್ವ ಗುಣಸ್ಥಾನದ ಜೊತೆಗೆ 3 ಪಾರಿಣಾಮಿಕ ಭಾವಗಳು ಇರುತ್ತವೆ. ಯಾವ್ಯಾವು ಅಂತಂದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಜೀವಿಸ್ತಾರೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭವ್ಯತ್ವವುಳ್ಳಂತ ಜೀವರು ಇದ್ದಾವೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅಭವ್ಯತ್ವವುಳ್ಳಂತ ಜೀವರು ಇದ್ದಾವೆ. ಜೀವತ್ವ, ಭವ್ಯತ್ವ, ಅಭವ್ಯತ್ವ ಈ 3ಗಳು ಪಾರಿಣಾಮಿಕ ಭಾವಗಳಾದ್ದರಿಂದ ಇವು ಜೀವದ ಜೊತೆಗೆ ಸಹಜವಾಗಿ ಇರುವುದರಿಂದ ಗುಣಸ್ಥಾನ ಯಾವುದಾದ್ರೂ ಆಗಿರಲಿ, ಅದು ಯಾವುದು ತನ್ನ ಸ್ವಭಾವವನ್ನು ಹೊಂದಿದೆ ಸಹಜವಾಗಿ ಆ ಪಾರಿಣಾಮಿಕ ಭಾವ ಅವುಗಳಲ್ಲಿ ಇರ್ತವೆ. ಹೀಗಾಗಿ ಮಿಥ್ಯಾತ್ವದಲ್ಲಿ ಪರ್ಯಾಪ್ತಕರಲ್ಲಿ 3 ಪಾರಿಣಾಮಿಕ ಭಾವಗಳು ಆಗಲಿಕ್ಕೆ ಸಾಧ್ಯ. ಏನೇನಾದಂಗಾಯ್ತು, ಔಪಶಮಿಕ 1 ಇಲ್ಲ, ಕ್ಷಾಯಿಕನೂ 1 ಇಲ್ಲ, ಕ್ಷಾಯೋಪಶಮಿಕ 10, ಪಾರಿಣಾಮಿಕ 3, ಔದಯಿಕ 21. ಕ್ಷಾಯೋಪಶಮಿಕ 10, ಪಾರಿಣಾಮಿಕ 3, ಔದಯಿಕ 21. 10, 3, 13, 1, 21, 34. ಒಟ್ಟು ಮಿಥ್ಯಾತ್ವ ಗುಣಸ್ಥಾನದಲ್ಲಿ 53 ಭಾವಗಳ ಪೈಕಿ 34 ಭಾವಗಳಾಗಲು ಸಾಧ್ಯ. ಎಷ್ಟು? 34 ಭಾವಗಳಾಗಲು ಸಾಧ್ಯ. ತಿಳಿದ್ರಿ? ಇದು ಸಾಮಾನ್ಯ ಕಥನ. ಇದಕ್ಕೇನನ್ಬೇಕು? ಸಾಮಾನ್ಯ ಕಥನ. ಟೋಟಲ್ ಮಿಥ್ಯಾತ್ವ ಗುಣಸ್ಥಾನದ ಪರ್ಯಾಪ್ತಕರ ಬಗ್ಗೆ. ಇದು ಅದನ್ನೇ ಏಕೆಂದ್ರೆ ಜೀವದಲ್ಲಿ 34 ಭಾವ ಆಗ್ತವೆ ಇಲ್ಲ ಕಡಿಮೆ ಆಗೋದಿಲ್ಲ. ಇದು ಜೀವ ಸಾಮಾನ್ಯದಿಂದ ಮಿಥ್ಯಾತ್ವ ಗುಣಸ್ಥಾನ ಅನ್ನುವ ಸಾಮಾನ್ಯ ವಿಷಯವನ್ನ ನೋಡುವಾಗ ಹೆಚ್ಚಂದ್ರೆ 34 ಭಾವಗಳ ಆಗಲು ಸಾಧ್ಯ. ಹೇಳ್ತ್ರಿ? ಹೀಗೆ ಮಿಥ್ಯಾತ್ವ ಗುಣಸ್ಥಾನದ ಜೊತೆಗೆ ಪರ್ಯಾಪ್ತಕ ಜೀವಗಳನ್ನ ನೋಡುವಾಗ 53 ಭಾವಗಳ ಪೈಕಿ 34 ಭಾವಗಳು
ಒಂದನೇ ಗುಣಸ್ಥಾನದ ಪರ್ಯಾಪ್ತಕರಲ್ಲಿ ಕಂಡುಬರಲು ಸಾಧ್ಯ ಅಂತ ತಿಳ್ಕೋಬೇಕು. ಬೈಯಲ್ಲಿ 34 ಭಾವಗಳು ಅಂದ್ರೆ ನಾವು ಈ ತರನೂ ಆಗುತ್ತೇನಲ್ವಾ? ಸೊನ್ನೆ ಪಂಚೇಂದ್ರಿಯ ಜೀವಿಗಳಲ್ಲಿ ಮಾತ್ರ ಇದು 34 ಭಾವಗಳು ಕಂಡು ಬರಕ್ ಸಾಧ್ಯ ಇದೆ ಅನ್ಸುತ್ತಲ್ವಾ? ಹೌದು, ಸಂಜ್ಞೆ ಪಂಚೇಂದ್ರಿಯರಲ್ಲೇ ಇದು ಅವರಿಜ್ಞಾನ ಎಲ್ಲ ನೋಡಿದ್ರೆ ಯಾವುದರಲ್ಲಿ ಕಂಡು ಬರ್ತವೆ? ಸೊನ್ನೆ ಪಂಚೇಂದ್ರಿಯದಲ್ಲ. ಆ ಯಾಕೆಂದ್ರೆ 34 ಭಾವಗಳು ನಮಗೆ ಕಂಡು ಬರ್ಬೇಕಾದ್ರೆ ಅದು ಸೊನ್ನೆ ಪಂಚೇಂದ್ರಿಯ ಜೀವನೇ ಆಗಿರ್ಬೇಕು. ಹೌದು, ಸೊನ್ನೆ ಪಂಚೇಂದ್ರಿಯ ಜೀವ ಆದ್ರೂ ಮನುಷ್ಯನಾದಾಗ ಅದು ವ್ಯತ್ಯಾಸ ಆಗುತ್ತಲ್ಲ ಬೈಯೋಜಿ, ಮನುಷ್ಯ ಗತಿಯಲ್ಲಿ ಮತ್ತೆ ದೇವಗತಿಯಲ್ಲಿ ಅದು ಹೌದು. ಮನುಷ್ಯ ಒಂದು ಸಮಯದ ಅಪೇಕ್ಷೆಯಿಂದ ಕಷಾಯ ಒಂದು ಇರುತ್ತೆ ಅಥವಾ ಎಲ್ಲವೂ ಇರೋ ಸಾಧ್ಯತೆ ಇದೆ ಬೈಯೋಜಿ. ನಾಲ್ಕು ಕಷಾಯ ಒಟ್ಟಿಗೆ ಇರುತ್ತೆ. ಇಲ್ಲಿ ಜೀವದ ಮಾಧ್ಯಮದಿಂದ ನೋಡೋದಲ್ಲ, ಗುಣಸ್ಥಾನದ ಮಾಧ್ಯಮದಿಂದ ನೋಡುವಂಥದ್ದಿದೆ. ಮಿಥ್ಯಾತ್ವ ಗುಣಸ್ಥಾನ ಅದು ನನ್ನಲ್ಲಿ ಆದ್ರೂ ಇರ್ಲಿ, ಇನ್ನೊಬ್ಬರಲ್ಲಾದ್ರೂ ಇರ್ಲಿ, ಮತ್ತೊಬ್ಬರಲ್ಲಾದ್ರೂ ಇರ್ಲಿ, ಗುಣಸ್ಥಾನ ಮಿಥ್ಯಾತ್ವದಲ್ಲಿ ಆಗ್ಲಿಕ್ಕೆ ಸಾಧ್ಯನಾ ಇಷ್ಟು ನೋಡೋದಿದೆ. ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಏನೇನಾಗ್ಲಿಕ್ಕೆ ಸಾಧ್ಯ, ಇದು ಈ ದೃಷ್ಟಿಕೋನದಿಂದ ಇದನ್ನ ತಿಳ್ಕೋಬೇಕು. ಯಾವಾಗ ನಾವು ಗತಿ ಮುಖಾಂತರ ನೋಡ್ತಾ ಇದ್ದೇವೆ ಆಗ ಮನುಷ್ಯರಲ್ಲಿ ಯಾವುದಿದೆ, ದೇವತೆಗಳಲ್ಲಿ ಯಾವುದಿದೆ, ಮತ್ತು ಸ್ತ್ರೀಯರಲ್ಲಿ ಯಾವುದಿದೆ, ಪುರುಷರಲ್ಲಿ ಯಾವುದಿದೆ, ನಪುಂಸಕರಲ್ಲಿ ಯಾವುದಿದೆ, ಈ ರೂಟದಿಂದ ಬಂದ್ರೆ ಈ ರೀತಿ ತಿಳ್ಕೊಳ್ಳೋದು. ಈಗ ನಮಗೆ ಸಾಮಾನ್ಯವಾಗಿ ತೋರಿಸ್ತಾ ಇದ್ದಾರೆ ಮಿಥ್ಯಾತ್ವ ಹಿಡ್ಕೊಂಡು ನೋಡ್ರಿ ಅಷ್ಟೇ. ಮಿಥ್ಯಾತ್ವದಲ್ಲಿ ಇದಾಗ್ಲಿಕ್ಕೆ ಸಾಧ್ಯನಾ? ಎಲ್ಲಾದ್ರೂ ಲೋಕದಲ್ಲಿ ಎಲ್ಲಾದ್ರೂ ಆಗ್ತಾ ಇದೆಯಾ? ಅಂದ್ರೆ ಆಗುತ್ತದೆ. ಮಿಥ್ಯಾತ್ವ ಇರುವಂತಹ ಸ್ಥಾನದಲ್ಲಿ ಎಲ್ಲೂ ಕೂಡ ಇದಾಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಈ ರೀತಿ ತಿಳ್ಕೊಳ್ಳೋದಷ್ಟೇ. ತಿಳಿದ್ರಿ? ಮುಂದೆ ಸಾಸಾಧನ ಗುಣಸ್ಥಾನ ಔಪಶಮಿಕ 0, ಕ್ಷಾಯಿಕ 0, ಕ್ಷಾಯೋಪಶಮಿಕ 10, ಔದಯಿಕ 20, ಪಾರಿಣಾಮಿಕ 2, ಟೋಟಲ್ 32. ನೋಡ್ರಿ, ಮೊದಲನೇ ಗುಣಸ್ಥಾನದಿಂದ ನೋಡುವಾಗ 34 ಬಂದಿತ್ತೆಲ್ಲ ಸೇರಿ. ಎರಡನೇ ಗುಣಸ್ಥಾನ ಬಂದಾಗ 32. ಅಂದ್ರೆ ಒಂಚೂರು ಜೀವದಲ್ಲಿ ಬದಲಾವಣೆ ಆದ್ರೂ ಕೂಡ ಎಷ್ಟೋ ಕಚರಾಗಳು ನಮ್ಮಿಂದ ಬಿಟ್ಟು ಹೋಗ್ತವೆ. ಅಂದ್ರೆ ಕಷಾಯಿಕ ಪರಿಣತಿಗಳು ಬಿಟ್ಟು ಹೋಗಿಬಿಡ್ತವೆ, ಅಶುಭ ಕರ್ಮಗಳು ಬಿಟ್ಟು ಹೋಗಿಬಿಡ್ತವೆ, ಪಾಪ ಪ್ರಕೃತಿಗಳ ನಾಶವಾಗಿ ಬಿಡ್ತವೆ. ನಾವು ಬದಲಾವಣೆ ಆಗೋದಕ್ಕೆ ಬಯಸ್ತಾ ಇಲ್ಲ, ಇಲ್ಲೇ ನಾವು ತಪ್ತಾ ಇದ್ದೇವೆ. ಒಂಚೂರು ನಾವೇನು ಮಾಡುವ ಅವಶ್ಯಕತೆ ಇಲ್ಲ. ಒಂಚೂರು ಭಾವಗಳಲ್ಲಿ, ಒಂಚೂರು ಕಾರ್ಯಗಳಲ್ಲಿ, ಒಂಚೂರು ವಿಚಾರಗಳಲ್ಲಿ, ಒಂಚೂರು ಮಾತುಗಳಲ್ಲಿ ಒಂಚೂರೇ ಬದಲಾಯಿಸ್ಕೊಂಡ್ರೆ ನಮ್ಮ ಸಂಸಾರ ಬಹಳ ಕಡಿಮೆ ಆಗಿಬಿಡ್ತದೆ. ಇಷ್ಟೇ ಇರೋದು, ಬಹಳ ದೊಡ್ಡ ಏನು ಮಾಡುವಂಥದ್ದಿಲ್ಲ. ಸ್ವಲ್ಪ ಮಾಡೋದು. ಏನು ಮಾಡೋದಿದೆ ನೋಡ್ತಾ ಹೋಗ್ರಿ ಗೊತ್ತಾಗ್ತದೆ. ಎರಡನೇದು ಗುಣಸ್ಥಾನ ಕುರಿತು ಹೇಳ್ತಿದ್ದಾರೆ. ಸಾಸಾಧನ ಗುಣಸ್ಥಾನ. ಸಾಸಾಧನ ಗುಣಸ್ಥಾನದಲ್ಲಿರುವಂತಹ ಪರ್ಯಾಪ್ತಕ ಜೀವಗಳ ಬಗ್ಗೆ ಹೇಳ್ತಿದ್ದಾರೆ. ಸಾಸಾಧನ ಅಂದ್ರೆ ಯಾವ ಜೀವಗಳು ಸಮ್ಯಕ್ತ್ವದಿಂದ ಚ್ಯುತವಾಗಿದ್ದಾರೋ, ಇನ್ನೂ ಮಿಥ್ಯಾತ್ವ ಗುಣಸ್ಥಾನವನ್ನ ಹೊಂದಿಲ್ಲವೋ, ಆ ಮಧ್ಯದ ಸ್ಥಿತಿಯನ್ನ ಸಾಸಾಧನ. ಸ ಪ್ಲಸ್ ಆಸಾಧನ ಅಂದ್ರೆ ಸಮ್ಯಕ್ತ್ವದಿಂದ ಆಸಾಧನೆ ಆಗಿದೆ, ಅಂದ್ರೆ ಸಮ್ಯಕ್ತ್ವ ಬಿಟ್ಟು ಹೋಗಿದೆ, ಆದ್ರೆ ಇನ್ನೂ ಮಿಥ್ಯಾತ್ವ ಪ್ರಾಪ್ತವಾಗಿಲ್ಲ, ಮಿಥ್ಯಾತ್ವ ಗುಣಸ್ಥಾನ ಬಂದಿಲ್ಲ. ಆ ಮಧ್ಯದ ಸ್ಥಿತಿಯನ್ನ ಸಾಸಾಧನ ಗುಣಸ್ಥಾನ ಅಂತ ಕರೆದಿದ್ದಾರೆ. ಆ ಅವಸ್ಥೆಯಲ್ಲಿರುವಂತಹ ಪರ್ಯಾಪ್ತಕ ಅಂದ್ರೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಂಡಿರುವಂತಹ ಜೀವಗಳು ಅಂತ ಅರ್ಥ. ಅದರಲ್ಲಿ ಔಪಶಮಿಕ ಭಾವ ಎಷ್ಟಿವೆ ಎರಡನೇ ಗುಣಸ್ಥಾನದಲ್ಲಿ ಅಂದ್ರೆ ಒಂದೂ ಇಲ್ಲ. ಸಾಸಾಧನದಲ್ಲಿ ಏನಾಗಿದೆ ಅಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಮಿಥ್ಯಾತ್ವದಲ್ಲಿ ಮಿಥ್ಯಾತ್ವನೂ ಉದಯದಲ್ಲಿದೆ, ಅನಂತಾನುಬಂಧಿ ಕಷಾಯಗಳು ಎಲ್ಲಾ ಪ್ರಕಾರದ ಕಷಾಯಗಳು ಉದಯದಲ್ಲಿದೆ. ಆದರೆ
ಉಳಿದದ್ದು ಯಾವುದ್ರದ್ದು ಅಭಾವ ಆಗಿಲ್ಲ. ಅಂದ್ರೆ ಸಮ್ಯಕ್ ದರ್ಶನ ಇಲ್ಲ, ಮಿಥ್ಯಾ ದರ್ಶನನೂ ಇಲ್ಲ ಎರಡನೇ ಗುಣಸ್ಥಾನದಲ್ಲಿ. ಮೊದಲನೇ ಗುಣಸ್ಥಾನದೊಳಗೆ ಎಲ್ಲ ಇದಾವ. ಎರಡನೇ ಗುಣಸ್ಥಾನದೊಳಗೆ ಮಿಥ್ಯಾತ್ವದ ಉದಯ ಬಂದಿಲ್ಲ. ಹಂಗಾದ್ರೆ ಸಮ್ಯಕ್ ದೃಷ್ಟಿ ಇದೇನೋ? ಸಮ್ಯಕ್ ದೃಷ್ಟಿನೂ ಇಲ್ಲ. ಇನ್ನು ಎರಡು ಮಿಶ್ರ ಇದಾವೇನೋ? ಮಿಶ್ರನೂ ಇಲ್ಲ. ಈ ರೀತಿಯಾದಂತ ಭಿನ್ನ ಅವಸ್ಥೆ ಇದೆ. ಇನ್ನು ಇಲ್ಲಿ ಏನಿದೆ, ಅದು ವ್ಯತ್ಯಾಸ ಏನಿದೆ ಅಂದ್ರೆ ಮಿಥ್ಯಾತ್ವದ ಉದಯ ಇಲ್ಲದೆ ಇರೋದ್ರಿಂದ ಸಮ್ಯಕ್ತ್ವನೂ ಇಲ್ಲ, ಸಮ್ಯಕ್ ಮಿಥ್ಯಾತ್ವನೂ ಇಲ್ಲ. ಒಂದ್ ಏನ್ ಇಲ್ಲಿದೆ ಅಂದ್ರೆ ಅನಂತಾನುಬಂಧಿ ಕಷಾಯಗಳು ಉದಯದಲ್ಲಿ ಇವೆ, ಅವು ಮಾತ್ರ ಉದಯಕ್ಕೆ ಬಂದಿವೆ. ಸಮ್ಯಕ್ತ್ವ ಬಿಟ್ಟು ಹೋಗಿದೆ, ಮಿಥ್ಯಾತ್ವ ಇನ್ನೇನ್ ಬರೋದಿದೆ, ಪಕ್ಕಾ ಇದೆ, ಬರೋದು ಪಕ್ಕಾ ಇದೆ. ಅಂಥ ಅವಸ್ಥೆಯಲ್ಲಿ ಯಾವುದು ಸಮ್ಯಕ್ತ್ವದ ಭಾವನೂ ಇಲ್ಲ, ಚಾರಿತ್ರದ ಭಾವನೂ ಇಲ್ಲ. ಔಪಶಮಿಕದಲ್ಲಿ ಎರಡು ಭಾವಗಳು ಯಾವುದು ಒಂದು ಇಲ್ಲ. ಅಂದ್ರೆ ಎರಡನೇ ಗುಣಸ್ಥಾನದೊಳಗೂ ಔಕ್ಷಮಿಕ ಭಾವ ಇಲ್ಲ. ನೋಡ್ರಿ, ಇದು ಎಲ್ಲಿ ಪಕ್ಕ ನೆನ್ಪಿಟ್ಕೊಡಿ. ಮೊದಲನೇ ಗುಣಸ್ಥಾನದೊಳಗೂ ಔಕ್ಷಮಿಕ ಭಾವ ಒಂದು ಇಲ್ಲ, ಎರಡನೇ ಗುಣಸ್ಥಾನದೊಳಗೂ ಔಕ್ಷಮಿಕ ಭಾವ ಒಂದು ಇಲ್ಲ. ತಿಳಿದ್ರಿ? ಇನ್ನು ಕ್ಷಾಯಿಕ ಭಾವ ಎರಡನೇ ಔಪಚಾರಿಕ ಭಾವ ಅಂದ್ರೆ ಸಮ್ಯಕ್ತ್ವದಿಂದ ಕೂಡಿರೋದು. ಔಪಶಮಿಕ ಭಾವದಲ್ಲಿ ಇರೋದು ಎರಡೇ ಅವಸ್ಥಾ. ಔಪಶಮಿಕ ಸಮ್ಯಕ್ತ್ವ ಒಂದು, ಔಪಶಮಿಕ ಚಾರಿತ್ರ ಒಂದು. ಅದು ಎರಡು ಸಮ್ಯಕ್ತ್ವ. ಒಂದು ಸಮ್ಯಕ್ತ್ವ, ಒಂದು ಚಾರಿತ್ರ. ಸಮ್ಯಕ್ ದರ್ಶನ ಜೊತೆಗಿರೋದು. ಸಮ್ಯಕ್ ದರ್ಶನ ಜೊತೆಗಲ್ಲ, ಅದು ಕರ್ಮ ಉಪಶಮನ ಆದಾಗ ಒಂದು ಸಮ್ಯಕ್ತ್ವ ಆಗ್ತತಿ, ಇಲ್ಲ ಅಂದ್ರೆ ಚಾರಿತ್ರ ಆಗ್ತತಿ. ದರ್ಶನ ಮೋಹ ಉಪಶಮನ ಆಯ್ತು ಅಂದ್ರೆ ಸಮ್ಯಕ್ತ್ವ ಆಯ್ತು, ಚಾರಿತ್ರ ಮೋಹ ಉಪಶಮ ಆಯ್ತು ಅಂದ್ರೆ ಚಾರಿತ್ರ ಆಯ್ತು. ಒಂದು ಕರ್ಮ ಉಪಶಮ ಆಯ್ತು ಅಂದ್ರೆ ಔಕ್ಷಮಿಕ ಸಮ್ಯಕ್ತ್ವ, ಇನ್ನೊಂದು ಕರ್ಮ ಉಪಶಮ ಆಯ್ತು ಅಂದ್ರೆ ಔಪಶಮಿಕ ಚಾರಿತ್ರ. ದರ್ಶನ ಮೋಹ ಉಪಶಮನವಾದ್ರೆ ಔಪಶಮಿಕ ಸಮ್ಯಕ್ತ್ವ, ಚಾರಿತ್ರ ಮೋಹ ಉಪಶಮನವಾದ್ರೆ ಔಪಶಮಿಕ ಚಾರಿತ್ರ. ಈ ಎರಡೂ ಇಲ್ಲ. ಎಲ್ಲಿಲ್ಲ? ಮೊದಲನೇ ಗುಣಸ್ಥಾನದಲ್ಲೂ ಇಲ್ಲ, ಎರಡನೇ ಗುಣಸ್ಥಾನದಲ್ಲೂ ಇಲ್ಲ. ಇಲ್ಲಿ ಕ್ಷಾಯಿಕ ಭಾವ, ಕ್ಷಾಯಿಕ ಭಾವ ಕೂಡ ಒಂದು ಇಲ್ಲ. ಮೊದಲನೇ ಗುಣಸ್ಥಾನದಲ್ಲೂ ಇರಲಿಲ್ಲ, ಎರಡನೇ ಗುಣಸ್ಥಾನದಲ್ಲೂ ಇಲ್ಲ. ಕ್ಷಾಯಿಕ ಭಾವಗಳಲ್ಲಿ ಯಾವುದೇ ಇದೆ ನೋಡ್ರಿ. ಕ್ಷಾಯಿಕ ಭಾವಗಳು 9 ಇದಾವಲ್ಲ, 9 ಇದಾವೇನಿಲ್ಲ? ಎರಡನೇ ಗುಣಸ್ಥಾನ ಮತ್ತು ಒಂದನೇ ಗುಣಸ್ಥಾನದಲ್ಲಿ ಕೇವಲ ಜ್ಞಾನ ಇದೇನು? ಇಲ್ಲ. ಕೇವಲ ದರ್ಶನ ಇದೇನು? ಇಲ್ಲ. ಆಮೇಲೆ ಎರಡನೇ ಗುಣಸ್ಥಾನ ಮೊದಲನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇದೇನು? ಇಲ್ಲ. ಕ್ಷಾಯಿಕ ಚಾರಿತ್ರ ಇದೇನು? ಇಲ್ಲ. ಆಮೇಲೆ ಕ್ಷಾಯಿಕ ದಾನ, ಭೋಗ, ಉಪಭೋಗ, ಲಾಭ, ಕ್ಷಾಯಿಕ ವೀರ್ಯ ಇವೆಲ್ಲ ಇದಾವೇನು? ಇಲ್ಲ. ಹಾಗಾಗಿ ಮೊದಲನೇ ಗುಣಸ್ಥಾನದೊಳಗೂ ಇಲ್ಲ, ಎರಡನೇ ಗುಣಸ್ಥಾನದೊಳಗೂ ಯಾವ ಒಂದು ಕ್ಷಾಯಿಕ ಭಾವಗಳು ಇಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು ಎರಡನೇ ಗುಣಸ್ಥಾನದಲ್ಲಿ ಕೂಡ ಕ್ಷಾಯೋಪಶಮಿಕ ಭಾವಗಳು 10 ಆಗಲು ಸಾಧ್ಯ. ಯಾವ್ಯಾವು ಅಂದ್ರೆ ಸೇಮ್ ಬರ್ತವೆ. ಕ್ಷಾಯೋಪಶಮಿಕದಲ್ಲಿ 4 ಜ್ಞಾನ ಹೇಳಿದರೆ ಜ್ಞಾನ ಒಂದು ಇಲ್ಲ. ಎರಡನೇ ಗುಣಸ್ಥಾನದೊಳಗೆ ಒಂದು ಕ್ಷಾಯೋಪಶಮಿಕ ಜ್ಞಾನಗಳಿಲ್ಲ. ಇನ್ ಕ್ಷಾಯೋಪಶಮಿಕ ಅಜ್ಞಾನಗಳಲ್ಲಿ 3 ಇರ್ಲಿಕ್ಕೆ ಸಾಧ್ಯ. ಗೋಮತಿ ಅಜ್ಞಾನ, ಗೋಶುತ ಅಜ್ಞಾನ, ಗೋಮತಿ ಅಜ್ಞಾನ, ಈ 3 ಇರ್ಲಿಕ್ಕೆ ಸಾಧ್ಯ. ಆಮೇಲೆ ದರ್ಶನ ಕ್ಷಾಯೋಪಶಮಿಕ ದರ್ಶನಗಳಲ್ಲಿ ಚಕ್ಷು ದರ್ಶನ ಇದೆ, ಅಚಕ್ಷು ದರ್ಶನನೂ ಇದೆ, ಅವಧಿ ದರ್ಶನ ಇಲ್ಲ. ಆಮೇಲೆ ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇರ್ತವೆ. ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ, ಇವು 5 ಕ್ಷಾಯೋಪಶಮಿಕ ಇರ್ತವೆ, ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವು ಇರ್ತಾವ. ಇನ್ನು ಕ್ಷಾಯೋಪಶಮಿಕ ಸಮ್ಯಕ್ತ್ವ ಎರಡನೇ ಗುಣಸ್ಥಾನದೊಳಗಿಲ್ಲ, ಕ್ಷಾಯೋಪಶಮಿಕ ಚಾರಿತ್ರ ಎರಡನೇ ಗುಣಸ್ಥಾನದೊಳಗಿಲ್ಲ, ಸಂಯಮ ಕೂಡ ಎರಡನೇ ಗುಣಸ್ಥಾನದೊಳಗಿಲ್ಲ. ಹಾಗಾಗಿ ಎರಡನೇ ಗುಣಸ್ಥಾನದಲ್ಲಿಯೂ ಕೂಡ ಹೆಚ್ಚಂದ್ರೆ 10 ಭಾವಗಳು, ಕ್ಷಾಯೋಪಶಮಿಕ ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು.
ಇನ್ ಮುಂದೆ ಔದೈಕ ಭಾವಗಳು, ಎರಡನೇ ಗುಣಸ್ಥಾನದಲ್ಲಿ ಔದೈಕ ಭಾವಗಳು ಎಷ್ಟಿರ್ತವೆ? 20. ಯಾವುದದು ಒಂದು ಕಡಿಮೆ ಆಯ್ತು? ಮಿಥ್ಯಾದರ್ಶನ. ವೆರಿ ಗುಡ್. ನೋಡ್ರಿ, 4 ಗತಿಗಳ ಪೈಕಿ 4 ಗತಿಗಳಲ್ಲಿ ಎರಡನೇ ಗುಣಸ್ಥಾನ ಇರಲಿಕ್ಕೆ ಸಾಧ್ಯ ಏನೋ ಇಲ್ಲವೋ? ಸಾಧ್ಯ. ಹಾಗಾಗಿ 4 ಗತಿಗಳಲ್ಲಿ ಎರಡನೇ ಗುಣಸ್ಥಾನ ಇದೆ. ಅದಕ್ಕಾಗಿ ಎರಡನೇ ಗುಣಸ್ಥಾನದ ಜೊತೆಗೆ 4 ಗತಿಗಳು ಔದೈಕ ಭಾವಗಳಾಗಲಿಕ್ಕೆ ಸಾಧ್ಯ. ಆಮೇಲೆ ಕಷಾಯಗಳು 4 ಬರಲಿಕ್ಕೆ ಸಾಧ್ಯ. ಆಮೇಲೆ ವೇದಗಳು 3 ಪ್ರಕಾರದ ವೇದಗಳಲ್ಲಿ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ ಎಲ್ಲದರ ಜೊತೆಗೂ ಔದೈಕ ಭಾವ ಇದೆ. ಆಮೇಲೆ ಮಿಥ್ಯಾದರ್ಶನ ಒಂದು ಇಲ್ಲ. ಯಾಕೆ ಇಲ್ಲ ಅಂದ್ರೆ ಇನ್ನು ಮಿಥ್ಯಾತ್ವವನ್ನ ಹೊಂದೋದಿದೆ. ಈಗ ಬಂದಿದೆ ಎಲ್ಲಿಂದ? ಎರಡನೇ ಗುಣಸ್ಥಾನಕ್ಕೆ ಸಮ್ಯಕ್ತ್ವದಿಂದ ಬಂದಿದೆ. ಸಮ್ಯಕ್ತ್ವ ಬಿಟ್ಟು ಹೋದ್ಮೇಲೆ ಎರಡನೇ ಗುಣಸ್ಥಾನ ಬರ್ತದೆ. ಎರಡನೇ ಗುಣಸ್ಥಾನಕ್ಕೆ ಬಂದಿದೆ ಅಂದ್ರೆ ಇನ್ನು 100% ಅದ್ರದ್ದು ರೂಟ್ ಇರೋದು, ದಾರಿ ಇರೋದು ಮೊದಲನೇ ಗುಣಸ್ಥಾನ ಮಿಥ್ಯಾತ್ವಕ್ಕೆ ಹೋಗೋದಿದೆ. ಆದ್ರೆ ಈಗ ಬಂದಿಲ್ಲ, ಅದು ಒಂದಿಲ್ಲ. ಆಮೇಲೆ ಅಜ್ಞಾನ ಇದೆ, ಆಮೇಲೆ ಅಸಂಯಮಿ ಇದೆ, ಆಮೇಲೆ ಅಸಿದ್ಧತ್ವ ಭಾವ ಇದೆ. ಅದು ಸಿದ್ಧ ಆಗಿಲ್ಲ, ಹಾಗಾಗಿ ಅಸಿದ್ಧತ್ವ ಭಾವ ಇದೆ. ಆಮೇಲೆ ಲೇಷಗಳು ಇವೆ. ಹೀಗಾಗಿ 20 ಭಾವಗಳು ಇಲ್ಲಿ ಔದೈಕ ಭಾವಗಳು ಆಗಲಿಕ್ಕೆ ಸಾಧ್ಯ. ಎಲ್ಲಿ? ಎರಡನೇ ಗುಣಸ್ಥಾನ ಸಾಸಾಧನ ಗುಣಸ್ಥಾನದ ಪರ್ಯಾಪ್ತಕ ಜೀವರುಗಳಲ್ಲಿ 20 ಔದೈಕ ಭಾವಗಳು ಆಗಲು ಸಾಧ್ಯ. ಇನ್ನಿದಾದ್ಮೇಲೆ ಪಾರಿಣಾಮಿಕ ಭಾವಗಳು, ಎರಡನೇ ಗುಣಸ್ಥಾನದ ಜೊತೆಗೆ ಪಾರಿಣಾಮಿಕ ಭಾವಗಳು ಎಷ್ಟಾಗ್ತವೆ ಅಂತಂದ್ರೆ 2 ಅಂತ ಹೇಳಿದ್ದಾರೆ. ಎರಡನೇ ಗುಣಸ್ಥಾನದೊಳಗೆ 2 ಪಾರಿಣಾಮಿಕ ಭಾವಗಳು ಯಾವ್ಯಾವು? ಜೀವತ್ವ, ಭವ್ಯತ್ವ. ಜೀವತ್ವ, ಭವ್ಯತ್ವ. ವೆರಿ ಗುಡ್. ಯಾಕೆ ಹಾಗೆ? ಇರೋದಿಲ್ಲ. ವೆರಿ ಗುಡ್, ವೆರಿ ಗುಡ್, ವೆರಿ ಇಂಟೆಲಿಜೆಂಟ್ ಇದೀರಿ. ಯಾವ ಜೀವಕ್ಕೆ ಒಂದನೇ ಗುಣಸ್ಥಾನದಿಂದ ಮುಂದೆ ಹೋಗುವಂತ ಜೀವಗಳೆಲ್ಲ ಕಂಪಲ್ಸರಿ ಭವ್ಯತ್ವವೇ ಇರ್ತದೆ. ಯಾವುದು ಭವ್ಯತ್ವದಲ್ಲಿ ಇಲ್ಲ, ಭವ್ಯ ಜೀವ ಇಲ್ಲ, ಅದು ಮೊದಲನೇ ಗುಣಸ್ಥಾನ ಬಿಟ್ಟು ಮುಂದೆ ಹೋಗುದಾಗ್ಲಿ ಹಿಂದೆ ಬರುವುದಾಗ್ಲಿ ಆಗುವುದೇ ಇಲ್ಲ. ಇದು ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಂಡು ಎರಡನೇ ಗುಣಸ್ಥಾನಕ್ಕೆ ಬಂದಿದೆ ಅಂದ್ರೆ ಇದು ನಿಯಮದಿಂದ ಭವ್ಯ ಜೀವನೇ ಆಗಿರ್ತದೆ. ಹಾಗಾಗಿ ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳಾಗುವುದು. ಹೀಗಾಗಿ ಒಟ್ಟು 10 + 2 + 20 ಎಲ್ಲ ಸೇರಿ 32 ಭಾವಗಳು ಎರಡನೇ ಗುಣಸ್ಥಾನದ ಪರ್ಯಾಪ್ತಕ ಜೀವರುಗಳಲ್ಲಿ ಆಗಲಿಕ್ಕೆ ಸಾಧ್ಯ. ಹೀಗೆ ತಿಳಿದುಕೊಳ್ಳಬೇಕು. ತಿಳಿದು ಮೊದಲನೇ ಗುಣಸ್ಥಾನದಲ್ಲಿ 34 ಭಾವಗಳು ಆಗಲಿಕ್ಕೆ ಸಾಧ್ಯ. ಎರಡನೇ ಗುಣಸ್ಥಾನದಲ್ಲಿ 32 ಭಾವಗಳು. ನೋಡ್ರಿ, ಇಲ್ಲಿ ಸಮ್ಯಕ್ ದರ್ಶನ ಇಲ್ಲ, ಆದ್ರೂ ಕೂಡ 2 ಭಾವದಿಂದ ರಹಿತಿದೆ. ಮಿಥ್ಯಾತ್ವದ ಅಪೇಕ್ಷಾದಿಂದ ಇದು ಯಾಕೆ ಮೇಲ ಅಂತಂದ್ರೆ ಇಂಥ ಕಾರಣಗಳಿಂದನೇ ಮೇಲೆ ಇರ್ತದೆ. ಇಲ್ಲಿ ಮಿಥ್ಯಾದರ್ಶನನೂ ಇಲ್ಲ, ಅಭವ್ಯತನೂ ಇಲ್ಲ ಜೀವದಲ್ಲಿ. ಯಾಕಂದ್ರೆ ಎರಡನೇ ಗುಣಸ್ಥಾನಕ್ಕೆ ಬಂದಿರುವಂತಹ ಜೀವ ಅಭವ್ಯ ಆಗಿರಂಗೇ ಇಲ್ಲ. ಇದು ಪಕ್ಕ. ಇದು ತಿಳಿತಲ್ಲ? ಸರಿ, ದಿನವಾನಿ ಹೇಳ್ರಿ, ಮತ್ತೆ ಚರ್ಚೆ ಮಾಡೋಣ. ಆಶಾಕ ಹೇಳ್ತೀರಾ? ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗ ಜನ ಮತತಮ ಮೋಹರಿ ಜನಮನ ಹಾರಿ ಗಣಹರ ಹಾರಿ ಜನ್ಮ ಜರಾ ಭವ ರೋಗ ಹರಿ ವಿಠಯರಾನಂ ದಿವ್ಯ ಜೋಡಿಂಚೋ ಪಡೈ ಸುನೈ ಮಯೇ ಧಾರೈ ಪ್ರಾಣಂ ಸುಖಮಣಂತಂ ಧರಿಯ ಸಾಸದ ಮೋಕ್ಷ ಪದಂ ಪಾವೈ
सा सदा मोक्ष पदम पावई। जय जय बोलो बोलो चिन्नवाणी माता की जय। 9 बार नमोकार।